ಕೆಲಸಗಳಲ್ಲಿ ಮೊದಲನೇ ಹೆಜ್ಜೆ ಇಟ್ಟವರು ನಿಮ್ಮೆಲ್ಲರ ಹೆಮ್ಮೆಯ ಶಾಂತ ರಂಗಸ್ವಾಮಿ. ಮೇಡಮ್, ನಮ್ಮ ಬೆಂಗಳೂರು ವಾಯ್ಸ್ ಕಾರ್ಯಕ್ರಮಕ್ಕೆ ನಿಮಗೆ ತುಂಬು ಹೃದಯದ ಸ್ವಾಗತ, ಸುಸ್ವಾಗತ. ನಮಸ್ಕಾರ. ಥ್ಯಾಂಕ್ ಯು ವೆರಿ ಮಚ್. ಕರೆದಿದ್ದಕ್ಕೆ ತಮ್ಮೆಲ್ಲರಿಗೂ ಥ್ಯಾಂಕ್ ಯು. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ಮೇಡಮ್, ನಿಮ್ ಬಗ್ಗೆ ನಾನು ಸಾಕಷ್ಟು ಇವಾಗ ಕಾಲ್ ಮಾಡೋಕ್ಕಿಂತ ಮುಂಚೆ ರಿಸರ್ಚ್ ಮಾಡ್ತಾ ಇದ್ದೆ ನಿಮ್ದು ತಿಳ್ಕೊಳ್ಳೋದಕ್ಕೆ. ಅವಾಗ ಒಂದು ಕುತೂಹಲಕಾರಿ ವಿಷಯ ಏನಂದ್ರೆ, ನೀವು ಸ್ಟೇಟ್ ಲೆವೆಲ್ ಅಲ್ಲಿ ಇದು ಬಾಲ್ ಬ್ಯಾಡ್ಮಿಂಟನ್ ಆಡಿದ್ರಿ, ಹಾಗೂ ನ್ಯಾಷನಲ್ ಲೆವೆಲ್ ಅಲ್ಲಿ ಸಾಫ್ಟ್ ಬಾಲ್ ಚಾಂಪಿಯನ್ಶಿಪ್ ಕೂಡ ಆಡಿದ್ರಿ. ಆದ ನಂತರ ಕ್ರಿಕೆಟ್. ಈ ಕ್ರೀಡೆ ಬಗ್ಗೆ ನಿಮ್ಗೆ ಆಸಕ್ತಿ ಎಲ್ಲಿಂದ ಬಂತು? ಅಂದ್ರೆ ನಾವು ಮಾತಾಡ್ತಾ ಇರೋದು 1970 ಬಗ್ಗೆ. ಆಗ ಇನ್ನು ಹೆಣ್ಮಕ್ಳಿಗೆ ಅಷ್ಟು ಅವಕಾಶ ಸಿಗದ ಸಮಯದಲ್ಲಿ ನಿಮ್ಮ ಮನೆಯಲ್ಲಿ ಯಾವ ರೀತಿ ಪ್ರೋತ್ಸಾಹ ಸಿಕ್ತು? ಸೊ ನೀವು ಒಂಥರ ನಡೆದು ಬಂದ ಹಾದಿನ ನಮ್ ಜೊತೆಗೆ ಹಂಚ್ಕೋತೀರಾ? ಖಂಡಿತವಾಗ್ಲು. ನಾನು ಚಿಕ್ಕ ವಯಸ್ಸಲ್ಲಿ ಬೆಳೆದಿದ್ದು ಜಾಯಿಂಟ್ ಫ್ಯಾಮಿಲಿಲಿ. ನಮ್ಮ ಮನೆಯಲ್ಲಿ ಒಂದು ದೊಡ್ಡ ಕಾಂಪೌಂಡ್ ಇತ್ತು. ಅಲ್ಲೇ ಒಂದು 20 ಜನ ಕಸಿನ್ಸ್ ಎಲ್ಲ ಇದ್ವಿ. ಈಗ ಅದ್ರಲ್ಲಿ 3/4 ಜನ ಅಲ್ಲೇ ನಿಮ್ಮಲ್ಲೇ ಇದ್ದಾರೆ, US ಅಲ್ಲೇ. ಅಕ್ಕ ತಂಗಿರು ಕಸಿನ್ಸು, ವೀಕೆಂಡ್ಸ್ ಅವ್ರವ್ರ ಫ್ರೆಂಡ್ಸ್ ಎಲ್ಲಾ ಫ್ರೆಂಡ್ಸ್ ಸೇರಿ ಒಂದು ಎರಡು ಟೀಮ್ ಮಾಡಿ ಟೆನ್ನಿಸ್ ಬಾಲ್, ಅವಾಗೆಲ್ಲ ಟೆನ್ನಿಸ್ ಬಾಲ್ ಆಡ್ತಾ ಇದ್ವಿ. ಪ್ರಶಸ್ತಿ ಏನಪ್ಪಾ ಅಂದ್ರೆ ಗೆದ್ದವ್ರಿಗೆ ಒಂದು ರಬ್ಬರು, ಒಂದು ಪೆನ್ಸಿಲು. ನಾನ್ ಮಾತಾಡ್ತಿರೋದು 1960s ಅಲ್ಲಿ. ಈ ತರ ಶುರು ಆಗಿದ್ದು. ಆದ್ರೆ ನಮ್ಗೆ ಮಹಿಳಾ ಕ್ರಿಕೆಟ್ ಸಂಸ್ಥೆ ಭಾರತದಲ್ಲಿ ಅವಾಗಿನ ಪ್ರಾರಂಭ ಆಗಿರ್ಲಿಲ್ಲ. ಆದ್ರಿಂದ ಅವಕಾಶ ಕಾಯ್ತಾ ಇದ್ವಿ. ಅದ್ರ ಮಧ್ಯೆ ಕಾಲೇಜಲ್ಲೇ ಬ್ಯಾಡ್ಮಿಂಟನ್ ಅವೆಲ್ಲ ಆಡ್ತಿದ್ದೆ. ಸಾಫ್ಟ್ ಬಾಲ್ ನಮ್ ನ್ಯಾಷನಲ್ ಹೈಸ್ಕೂಲ್ ಅಲ್ಲೇ ನಮ್ದು ಅದೆಲ್ಲ ಆಟ ಆಡಿರೋದು ಆ ಗ್ರೌಂಡ್ಸ್ ಅಲ್ಲಿ. ಅವಾಗ ಸಾಫ್ಟ್ ಬಾಲ್ ಶುರು ಆಯ್ತು. ಫ್ಯಾಲ್ಕನ್ಸ್ ತಂಡ ಶುರು ಮಾಡಿದ್ವಿ. ಇಟ್ ವಾಸ್ ಎ ಸಬ್ಸ್ಟಿಟ್ಯೂಟ್ ಫಾರ್ ಕ್ರಿಕೆಟ್, ಬಿಕಾಸ್ ಕ್ರಿಕೆಟ್ ಪ್ರಾರಂಭ ಆಗಿರ್ಲಿಲ್ಲ. 73ನೇ ಇಸ್ವಿಯಲ್ಲಿ ಮೊದಲನೇ ನ್ಯಾಷನಲ್ ಚಾಂಪಿಯನ್ಶಿಪ್ ಆಯ್ತು. ಅದ್ ನಮ್ಗೆ ಗೊತ್ತೂ ಇರ್ಲಿಲ್ಲ. ಯಾಕೆಂದ್ರೆ ಅದರಲ್ಲಿ 2 ಟೀಮ್ಸ್ ಭಾಗವಹಿಸಿದ್ರು. ಒಂದು ಮುಂಬೈ, ಒಂದು ಮಹಾರಾಷ್ಟ್ರ. ಅರ್ಧ ಟೀಮ್ UPದು. ಈ ಮಹಾರಾಷ್ಟ್ರ ಎಕ್ಸ್ಟ್ರಾ ಪ್ಲೇಯರ್ಸ್ UPಗೆ ಆಡಿದ್ರು ಅವಾಗ. ಅದು 73 ಏಪ್ರಿಲ್ ಅಲ್ಲಿ. 6 ತಿಂಗಳು ನವೆಂಬರ್ ಅಲ್ಲಿ ಸೆಕೆಂಡ್ ನ್ಯಾಷನಲ್ ಚಾಂಪಿಯನ್ಶಿಪ್. ಇನ್ ಇಫೆಕ್ಟ್ ನನ್ನ ಪ್ರಕಾರ ಅದೇ ಫಸ್ಟ್ ನ್ಯಾಷನಲ್ ಚಾಂಪಿಯನ್ಶಿಪ್, ಬಿಕಾಸ್ ಮೊದಲನೇದು ಆಟಕ್ಕುಂಟು ಲೆಕ್ಕಕ್ಕಿಲ್ದಿರೋದೊಂದು. ಅದರಲ್ಲಿ 16 ಟೀಮ್ ಆಯ್ತು. ಅದರಲ್ಲಿ ನಾನ್ ಕರ್ನಾಟಕ ತಂಡಕ್ಕೆ ನಾಯಕಿಯಾಗಿ ಹೋದ್ವಿ. ಮಹಾರಾಷ್ಟ್ರ ಟೀಮ್ ಮೇಲೆ ನಮಗೆ ಫಸ್ಟ್ ಮ್ಯಾಚು. ಅವರು ಫಸ್ಟ್ ನ್ಯಾಷನಲ್ಸ್ ಅಲ್ಲಿ ಅವ್ರು ರನ್ನರ್ಸ್ ಅಪ್ ಆಗಿದ್ರು. ಮುಂಬೈ ವಿನ್ನರ್ಸ್, ಇವ್ರು ರನ್ನರ್ಸ್. ಈ ಕಡೆ ಬಾಟಮ್ ರೌಂಡ್ ಅಲ್ಲಿ ನಾವು ಹೊಡ್ಕೊಂಡು ಫೈನಲ್ಸ್ ಬಂದ್ವಿ ಕರ್ನಾಟಕ. ಟಾಪ್ ರೌಂಡ್ ಅಲ್ಲಿ ಬೆಂಗಾಲ್ ಸಿಕ್ಕಾಪಟ್ಟೆ ಒಳ್ಳೆ ಟೀಮ್ ಇತ್ತು. ಬೆಂಗಾಲ್ virtually dominated domestic cricket from 73 to 85. Invariably ಅವರೇ ಗೆಲ್ತಾ ಇರೋರು. ಒಂದೇ ಒಂದ್ಸತಿ ಐ ಥಿಂಕ್ ಬಾಂಬೆ ಸೋತ್ರು, ಬಟ್ ಅದರ್ವೈಸ್ ಅವರೇ. ಸೊ ಫೈನಲ್ಸ್ ನಮ್ ನಡುವೆ ಆಯ್ತು. 73ನಲ್ಲಿ ಅಷ್ಟೇ, 75ರಲ್ಲೂ ಆಯ್ತು. ನಾವೇ ಫೈನಲ್ಸ್ ಈಡನ್ ಗಾರ್ಡನ್ಸ್ ಅಲ್ಲಿ ಬೆಂಗಾಲ್ ವಿರುದ್ಧ ಆಡಿದ್ವಿ. ಆಗ ಶುರುವಾಗಿದ್ದು. ಅದರ ಮಧ್ಯೆ ಸೌತ್ ಝೋನ್ ಟೀಮ್ ಶುರು ಆಯ್ತು. ಅದಕ್ಕೆಲ್ಲ ನಾಯಕತ್ವ ಅಥವಾ ವೈಸ್ ಕ್ಯಾಪ್ಟನ್ ಈ ತರ ಆಗಿ ಹಿಂಗೆ ಆಡ್ಕೊಂಡು ಹೋಗ್ತಾ ಇದ್ದಿದ್ದು. ನಮ್ದು ಪ್ರಯಾಣ ಕೇಳ್ಬೇಕು ಅಂದ್ರೆ ಈ ಕಾಲದ ಇಲ್ಲಿರೋರಿಗೆ ನಂಬಕ್ಕಾಗ್ತಿಲ್ಲ, ಇನ್ನು ಅಲ್ಲಿರೋರ್ಗಂತೂ ಸಾಧ್ಯನೇ ಇಲ್ಲ. ಅನ್ರಿಸರ್ವ್ಡ್ ಟ್ರೈನ್ ಕಂಪಾರ್ಟ್ಮೆಂಟ್ಸ್ ಅಲ್ಲಿ ಹೋಗ್ತಾ ಇದ್ವಿ. ಅದೇನಾಗೋದು, ಮೋಸ್ಟ್ ಟೀಮ್ಸ್ ನ್ಯಾಷನಲ್ ಚಾಂಪಿಯನ್ಶಿಪ್ ಅಲ್ಲಿ ಸೋತ್ರೆ ನೆಕ್ಸ್ಟ್ ಡೇ ಹೊರಟು ಬಿಡ್ಬೇಕು. ರಿಸರ್ವೇಶನ್ಸ್ ಸಿಗ್ತಾ ಇರ್ಲಿಲ್ಲ. ಆದ್ರಿಂದ ಎಲ್ಲ ಇನ್ವೇರಿಯಬ್ಲಿ ಅನ್ರಿಸರ್ವ್ಡ್ ಲೇಡೀಸ್ ಕಂಪಾರ್ಟ್ಮೆಂಟ್ ಕೂತ್ಕೊಳ್ಳೋ. ಅದು ಅಲ್ಲ, ನಾರ್ತ್ ಗೀತ್ ಹೋದ್ರೆ ಎಲ್ಲ ಗಂಡಸ್ರಲ್ಲಿ ಹಾತ್ ಬಿಡೋರು. ನಾವಲ್ಲಿ ಚೈನ್ ಎಲ್ಲ ಎಳೆದು ಬಿಡ್ತಿದ್ವಿ. ಅವ್ರು ಸೆಕ್ಯೂರಿಟಿ ಅವ್ರು ಬಂದು ಅವ್ರನ್ನ ಆಚೆ ತನಕ ಟ್ರೈನ್ ಹೋಗ್ತಿರ್ಲಿಲ್ಲ. ಯಾಕೆಂದ್ರೆ ನಾವು ನಮ್ಮ ಸುರಕ್ಷತೆ ನಾವು ಭದ್ರಪಡಿಸ್ಕೊಳ್ಬೇಕಾಗಿತ್ತು. ಖಂಡಿತ ಖಂಡಿತ. ಈ ತರ ಆಡ್ಕೊಂಡಿದ್ವಿ. 75ರಲ್ಲಿ ಆಸ್ಟ್ರೇಲಿಯನ್ ಟೀಮ್ ಬಂತು ಇಂಡಿಯಾಗೆ. ಫಸ್ಟ್ ಮ್ಯಾಚ್ ಸೌತ್ ಝೋನ್ ವಿರುದ್ಧ ಬ್ಯಾಂಗ್ಳೂರ್ ಚಿನ್ನಸ್ವಾಮಿ ಸ್ಟೇಡಿಯಂ ಅಲ್ಲಿ. ಆವಾಗ
75 ಅವಾಗ ತಾನು ಸ್ಟೇಡಿಯಂ ಪ್ರಾರಂಭ ಆಗಿತ್ತು. ಅದಾದ್ಮೇಲೆ ಮೊದಲನೇ ಟೆಸ್ಟ್ ಪೂನಾಲಿ. ಅದು ಕಾರಣಾಂತರವಾಗಿಂದ ಇವ್ರೇನ್ ಮಾಡಿದ್ರು, ಲೋಕಲ್ ಹುಡುಗಿಯರಿಗೆ ಕ್ಯಾಪ್ಟನ್ಸಿ ಕೊಟ್ರು. ಅದು ಅನ್ಅಫಿಷಿಯಲ್ ಟೆಸ್ಟ್ ಇದು ಆಸ್ಟ್ರೇಲಿಯಾ ವಿರುದ್ಧ. ಸೊ ಅಲ್ಲಿ ನಾನು ಫಸ್ಟ್ ಇನ್ನಿಂಗ್ಸ್ ಅಲ್ಲಿ 9 ನೋಡಿದೆ. ಸೆಕೆಂಡ್ ಇನ್ನಿಂಗ್ಸ್ ಬ್ಯಾಟಿಂಗ್ ಸಿಗ್ಲಿಲ್ಲ, ಬೌಲಿಂಗ್ ಕೊಡ್ಲಿಲ್ಲ. ಯಾಕೆಂದ್ರೆ ಕ್ಯಾಪ್ಟನ್ಗೆ ಬೇರೆ ಸ್ಟೇಟ್ ಅವ್ರು ಏನು ಅನ್ನೋದು ಅವಾಗಿನ್ನ ಅಷ್ಟು ಆಡಿ ನೋಡಿರ್ಲಿಲ್ಲ, ಸಿಗ್ಲಿಲ್ಲ. ಸೆಕೆಂಡ್ ಟೆಸ್ಟ್ಗೆ ಹೋದೆ, ಅಲ್ಲಿ ನನ್ಗೆ ಒನ್ ಆಫ್ ದಿ ಸೆಲೆಕ್ಟರ್ಸ್ ಬಂದ್ ಹೇಳಿದ್ರು, ಯಾಕೋ ನಿಮ್ಮವರೇ ನಿಮ್ಗೆ ಎತ್ತಬೇಕು ಅಂತಿದ್ದಾರೆ, ಚೆನ್ನಾಗಿ ಆಡ್ಬೇಕು. ಸೊ ಡೆಲ್ಲಿ, we were playing at the Karnal Singh Stadium, Delhi, railway stadium. 20-2 ಏನೋ ಎದ್ದೆ, ಡೂ ಡೈ ಮ್ಯಾಚ್ ಅನ್ಕೊಂಡು ಹೋದೆ. ಅವಾಗ ನನ್ನ ತಂದೆ ಆಡ್ತಿದ್ದಿದ್ ಬ್ಯಾಟ್ ಅದು ಸ್ವಲ್ಪ ಸೀಳ್ ಬಿದ್ದಿತ್ತು, ಟಾಕ್ ಟಾಕ್ ಅಂತಿತ್ತು. ಬಟ್ ಎಲ್ಲೋ ಒಂದ್ ಸೆಂಟಿಮೆಂಟ್ಸ್. 92 ಹೊಡೆದೆ ಫಸ್ಟ್ ಇನ್ನಿಂಗ್ಸ್. ಸೆಕೆಂಡ್ ಇನ್ನಿಂಗ್ಸ್ ಐ ಟಾಪ್ ಸ್ಕೋರ್. ಅಂಡ್ ಲಾಸ್ಟ್ ಮ್ಯಾಚ್ ಅಂದ್ರೆ ಲಾಸ್ಟ್ ಇನ್ನಿಂಗ್ಸ್ ಅವ್ರಿಗೆ 117 ರನ್ ಬೇಕಿತ್ತು. ಟೆಸ್ಟ್ ಮ್ಯಾಚ್ ಬಿಕೇಮ್ ಲೈಕ್ ಇಟ್ ಈ ಕರೆಂಟ್ ಡೇ T20 ಮ್ಯಾಚ್ ಇದ್ದಂಗೆ ಆಯ್ತದು. ಯಾಕಂದ್ರೆ ಲಾಸ್ಟ್ ಓವರ್ 5 runs ಅವ್ರಿಗೆ ಬೇಕು, ನಮಗ್ 3 ವಿಕೆಟ್ ಬೇಕು. ಐ ಆಮ್ ಬೌಲಿಂಗ್ ದ ಲಾಸ್ಟ್. ಇನ್ಫ್ಯಾಕ್ಟ್ ಐ ಬೌಲ್ ನಾನ್ ಸ್ಟಾಪ್ ಫ್ರಮ್ ಒನ್ ಎಂಡ್. ದಿಸ್ ಇಸ್ ಅ ಟೆಸ್ಟ್ ಮ್ಯಾಚ್ ಮೈಂಡ್. ಅಲ್ಲಿ ನಾನು ಒಂದ್ ಕಡೆ 2 ಹಾಕಿದ್ರು. ಆಮೇಲೆ ಅವಾಗೆಲ್ಲ ಸಣ್ಣ 16-17 ವರ್ಷದವ್ರು, ನಾವು ಸ್ವಲ್ಪ 20 ವರ್ಷದವ್ರು, ಸ್ವಲ್ಪ ವಯಸ್ಸಾದವ್ರು ಅಂತ ಒಂದು. ಆ ಕಡೆಯಿಂದ ಡಯಾನಾ, ಈ ಕಡೆ ನಾನು ಕಂಟಿನ್ಯೂಸ್ ಆಗ್ತಾ ಹೋದ್ವಿ. ಆ ಲಾಸ್ಟ್ ಓವರ್ ಅಲ್ಲಿ ಒಂದು ಹೊಡೆದ್ರು, ಅಲ್ಲಿ ಮಿಸ್ ಫೀಲ್ಡ್ ಆಯ್ತು. 1 run ಇರೋ ಕಡೆ 2 run ಹೊಟ್ಟಾಯ್ತು. ಸೊ ದೇ ವಾಂಟೆಡ್ 3 runs. ನೆಕ್ಸ್ಟ್ ಬಾಲ್ ಬೋಲ್ಡ್. ಅದಾದ್ಮೇಲೆ ಅವ್ರ ಕ್ಯಾಪ್ಟನ್ ಬಂದ್ರು, ಸಿಸಿಲಿಯಾ ವಿಲ್ಸನ್ ಅಂತ. ಶಿ ವಾಸ್ ಜಸ್ಟ್ ಸ್ಟ್ರಗ್ಲಿಂಗ್ ಟು ಮೇಕ್ ಕಾಂಟ್ಯಾಕ್ಟ್ ವಿತ್ ದ ಬಾಲ್. ಸೊ ಲಾಸ್ಟ್ ಬಾಲ್ I got a bold. So ultimately what happened was they lost 9 wickets and they needed we needed 1 wicket, they needed 3 runs. It ended in a draw. But ಯಾತಕ್ಕೆ ಇದನ್ನ ಇಷ್ಟು ವಿವರಣೆ ಅಂತ ಹೇಳ್ದೆ ಅಂದ್ರೆ, that's when I established myself as a permanent member of the Indian team. ಅಲ್ಲಿ ತನಕ ಇನ್ನ ಜನಗಳಿಗೆ ಅಷ್ಟು ಗೊತ್ತಿರ್ಲಿಲ್ಲ. From being dropped, ಆತರ ಮಾತಾಗ್ತಿತ್ತಂತೆ. ನಾನು ಅವೆಲ್ಲ ಕಿವಿಗೆ ಹಾಕೊಳಕ್ ಹೋಗ್ತಿರ್ಲಿಲ್ಲ. ನೆಕ್ಸ್ಟ್ ಟೆಸ್ಟ್ ವಾಸ್ ಈಡನ್ ಗಾರ್ಡನ್ಸ್. ಅಲ್ಲಿ ನನ್ನ ವೈಸ್ ಕ್ಯಾಪ್ಟನ್ ಮಾಡೋರು. ಸ್ವಲ್ಪ ಚಿಕ್ಕ ವಯಸ್ಸಿಂದಾನೇ ತಲೆಹರಟೆ. ಸೊ ನಮ್ಗೆ ಸೆಕೆಂಡ್ ಇನ್ನಿಂಗ್ಸ್ ಅಲ್ಲಿ 183 ರನ್ ಹೊಡಿಬೇಕಿತ್ತು. ಇಟ್ಸ್ ಸಚ್ ಅ ಗುಡ್ ವಿಕೆಟ್ ಟು ಬ್ಯಾಟ್ ಆನ್ ಈಡನ್ ಗಾರ್ಡನ್ಸ್. ದೆನ್ ನೌ ಅವಾಗ 2 down ಹೋದೆ. ಫೌಜಿಯಾ ಖಲೀಲಿ, the wicket keeper, was batting at the other end. I told her, listen, ಅಲ್ಲಿ ಏನಾದ್ರೂ ಕೂಗಾಡ್ಕೊಳ್ಳಿ ಪೆವಿಲಿಯನ್ ಇಂದ, ಕಿವಿಗೆ ಹಾಕೋಬೇಡ. ಈ ತರ ಅವಕಾಶ ನಮ್ಗೆ ಸಿಗಲ್ಲ ಗೆಲ್ಲಕ್ಕೆ. ಹೌದು ಹೌದು. ಟು ಡಿಫೆಂಡ್ ಕೆಳಗೆ ಸಾಕಷ್ಟು ಜನ ಇದ್ದಾರೆ. ಏನ 8 ವಿಕೆಟ್, ನಾವಿಬ್ರು ಹೋದ್ರು 6 ವಿಕೆಟ್ ಇರುತ್ತೆ, ಏನು ಬೇಡ, ಲೆಟ್ಸ್ ಗೋ ಫಾರ್ ದಿಸ್ ವಿನ್ ಅಂತ. ಎಷ್ಟ್ ಮಟ್ಟಿಗೆ ಅಂದ್ರೆ, ನಾನು 55 ರನ್ ಔಟ್ ಆದ್ರೆ ಅವ್ಳು 45 ಆದ್ರು. ಬಟ್ ವಿ ವರ್ ಜಸ್ಟ್ 16 runs shy of a win. And then because we got out, they pulled down the shutters. Andre they started and it ended in a draw. So okay. I from a person who was about to be dropped, I became the woman of the series. That was the first stepping stone. Next came the New Zealand team came to India, and I was the obvious choice for captaincy. So captain ang name madidru. Unfortunate thing about this series is I got 527 runs, including a century at Pune. But suddenly they decided, we were told after the series got over that this is unofficial. We were a little amazed. Why? Diana got a lot of wickets. I got 527 runs to be precise.
ಆವಾಗ ಇಲ್ಲ ಅದೇನೋ then we went to New Zealand. ಆಮೇಲೆ ವೆಸ್ಟ್ ಇಂಡೀಸ್ ಬಂದ್ರು ಇಲ್ಲಿ ಇಂಡಿಯಾಗೆ, but I'll come back to that later. We went to New Zealand. Barring one player, there's only one change from the 11 that played with us here in India. Ali, that is official. So my century and the 500 odd runs went down the drain. ಅಕಸ್ಮಾತ್ ನಾನು ಏನಾದ್ರು ಅಲ್ಲಿ ನ್ಯೂಜಿಲೆಂಡ್ ಹೋದಾಗ ಅಲ್ಲೂ ಸೆಂಚುರಿ ಬಂತು ನಂಗೆ ಡನೇಡನ್ ನಲ್ಲಿ. Otherwise, I would have missed that milestone of being the first century maker. So then came West Indies. You wouldn't believe it. They were an exciting lot of players to watch. Tumba adbhutavagi ಆಡೋರು ಅಂದ್ರೆ ಡಿಸಿಪ್ಲಿನ್ ಇರ್ಲಿಲ್ಲ, ಬಟ್ ಅಂದ್ರೆ ಅವ್ರ ಫ್ರೀ ಸ್ಟೈಲ್ ಅಲ್ಲಿ ಆಡೋರು. The typical ಆ ಕಾಲದಲ್ಲಿ even the men's team before Lloyd took over, they were not that disciplined lot, but ಚೆನ್ನಾಗಿ ಆಡೋರು. ಅವ್ರ ಮೇಲೆ ಬೆಂಗಳೂರಲ್ಲಿ 6 ಹೊಡೆದಿದ್ದು ನಾನು ಇದೇ ಚಿನ್ನಸ್ವಾಮಿ ಸ್ಟೇಡಿಯಂ ಅಲ್ಲಿ. I got that 6. I got 876. We tried for a win, but last day because of dampness overnight, some rains bandu, it ended in a draw. So this is how I started playing cricket. ಅವಾಗಿಂದ ಅದು ನೋಡಿ ಈ ಬೆನ್ ಹತ್ಬಿಟ್ಟಿದೆ ಮೇಡಮ್. ಅದು ಒಳ್ಳೇದದು ಬೆನ್ ಹತ್ತಿರೋದು. ನಿಮ್ಮಿಂದ ಆಗಿದ್ದ ಸೇವೆಗಳು ಒಂದಿಷ್ಟಲ್ಲ, ಅಷ್ಟಿಷ್ಟ ಮಾಡಿದೀರಾ ಇದು ಮಹಿಳಾ ಕ್ರಿಕೆಟ್ಗೆ. ನಿಮ್ಗೆ ಅದೇ ವೀಕ್ಷಕರೇ ಒಂದ್ ನೋಡ್ಬೇಕು ನೀವು. ನಾವು ಸುಮ್ನೆ ಓದ್ಬಿಡ್ತೀವಿ, ಸ್ಕೋರ್ ಓದ್ತೀವಿ, ಈ ತರ ಹಿಂಗಾಯ್ತು, 1 ಸೆಂಚುರಿ ಹೊಡೆದ್ರು. ಬಟ್ ಮೇಡಮ್ ಇಂದ ಒಂದು ಅವರ ಎಕ್ಸ್ಪೀರಿಯನ್ಸ್ ಕೇಳೋದಿದೆಯಲ್ಲ, ಅವಾಗ ಗೊತ್ತಾಗತ್ತೆ ನಿಮ್ಗೆ ಅದು ಎಷ್ಟು ಕಷ್ಟ. ಆಗಿನ ಕಾಲದಲ್ಲಿ 1970s 1980s ಅಲ್ಲಿ ಅವ್ರು ಎಷ್ಟ್ ಕಷ್ಟಪಟ್ಟು ಒಂದ್ ಜಾಗದಿಂದ ಇನ್ನೊಂದ್ ಜಾಗಕ್ಕೆ ಹೋಗಿ ನಿಮ್ದು ಮ್ಯಾಚೇ ಅಫಿಷಿಯಲ್ ಅಲ್ಲ ಅಂದ್ಬಿಡ್ತಾರೆ. ಸೊ ನೀವ್ ಏನ್ ರನ್ಸ್ ಮಾಡ್ತೀರಾ, ವಿಕೆಟ್ಸ್ ತಗೋತೀರಾ, ಅದೆಲ್ಲ ಕೌಂಟೇ ಆಗಲ್ಲ. ಅಷ್ಟ್ ಪರಿಶ್ರಮ ಪಟ್ಟು ಕೂಡ ಒಂದು ಮಹಿಳಾ ಕ್ರಿಕೆಟ್ ತಂಡವನ್ನ ಇವತ್ತು ಈ ಮಟ್ಟಕ್ಕೆ ಅವರು ತಂದಿದ್ದಾರೆ ಅಂದ್ರೆ ಅದು ಅಂತಿಂತ ಸಾಧನೆ ಅಲ್ಲ ಮೇಡಮ್, ಅತಿ ದೊಡ್ಡ ಸಾಧನೆ ಅಂತಾನೆ ಹೇಳ್ಬೋದು. ನೀವು ಸಾಕಷ್ಟು ನನ್ಗೆ ಇನ್ನೊಂದು ಪ್ರಶ್ನೆ ಇದೆ. ನೀವು ಸ್ವಲ್ಪ ಈ ಇದ್ದಿದ್ದು ಕಷ್ಟಗಳ ಬಗ್ಗೆ ಎಲ್ಲ ಹೇಳಿದೆ, ಬಟ್ ಅದಕ್ಕಿಂತ ಮುಂಚೆ 1 ಸ್ಟೆಪ್ ಬಿಹೈಂಡ್. ಇವಾಗ ನೀವ್ ಬೆಳೆದಿದ್ ಮನೆ ಆಗಿರ್ಬೋದು, ನಿಮ್ ತಂದೆಯವರಾಗಿರ್ಬೋದು, ನಿಮ್ಮ ಅಕ್ಕ ತಂಗಿರ್ಗಳಾಗಿರ್ಬೋದು, ಈ ಒಂದು ಆ ಬೆಳೆಯೋ ಫೇಸ್ ಅಲ್ಲಿ ಈ ಸ್ಪೋರ್ಟ್ಸ್ ಕಡೆಗೆ ಹೋಗ್ತೀನಿ ಅಂದಾಗ ನಿಮ್ ಮನೆಯವ್ರ ರಿಯಾಕ್ಷನ್ ಏನಿತ್ತು? ಈ ತರ ಒಂದ್ ಸ್ಪೋರ್ಟ್ಸ್ ಆಡ್ತಾ ಇದೀನಿ, ಸಾಫ್ಟ್ ಬಾಲ್ ಇರ್ಬೋದು, ನೀವು ಬಾಲ್ ಬ್ಯಾಡ್ಮಿಂಟನ್ ಇರ್ಬೋದು, ಕ್ರಿಕೆಟ್, ಬಿಕಾಸ್ ಅವಾಗೆಲ್ಲ ಒಂದು ಪ್ರೊಫೆಷನಲ್ ಆಗಿ ಹೋಗೋದು ಅಂದ್ರೆ ಅದ್ ಬೇರೆ ವಿಷಯನೇ. ಅದು ನೀವು ಸುಮ್ನೆ ಒಂದು ಕ್ಲಾಸ್ ಅಲ್ಲಿ 1 hour ಆಡ್ಕೊಂಡ್ ಬರೋದ್ ಬೇರೆ, ಒಂದು ಸೀರಿಯಸ್ ಆಗಿ ತಗೊಳೋದ್ ಬೇರೆ. ನಿಮ್ ಮನೆಯವ್ರದ್ದು ರಿಯಾಕ್ಷನ್ ಎಲ್ಲ ಹೆಂಗಿತ್ತು ಆ ಟೈಮಲ್ಲಿ? ನನಗೆ ಚಿಕ್ಕ ವಯಸ್ಸಲ್ಲೇ ನಮ್ ತಂದೆ ಹೋಗ್ಬಿಟ್ರು. ಐ ವಾಸ್ ಜಸ್ಟ್ ಲಿಟಲ್ ಓವರ್ 12 years old. ನನ್ ತಂಗಿರೆಲ್ಲ 8 ವರ್ಷನೂ ಆಗಿದ್ದಿಲ್ಲ ಲಾಸ್ಟ್ ಟ್ವಿನ್ಸ್ಗೆ. ಸೊ ಏನಿದ್ರು ನಮ್ಗೆ ನಮ್ ತಾಯಿಯವರೇ. ಅಂಡ್ ಅವರು ಆ ಕಾಲದವ್ರಾದ್ರೂ ಕೂಡ ತುಂಬಾ ಮುಂದಾಲೋಚನೆ ಇತ್ತು ಅವ್ರಿಗೆ. ವಿಸ್ಡಮ್ ವಾಸ್ ಮಿಡಲ್ ನೇಮ್. ಅವರು ಯಾರ್ಯಾರ ಮಕ್ಕಳಿಗೆ ಯಾವ್ದ್ಯಾವ್ದಲ್ಲಿ ಆಸಕ್ತಿ ಇದೆಯೋ ಅದ್ರಲ್ಲಿ ಮುಂದುವರಿಲಿ. ಅವ್ರದೊಂದೇ ಡಿಮ್ಯಾಂಡ್ ಇದ್ದಿದ್ದು ನಾನು ಗ್ರಾಜುಯೇಷನ್ ತಗೋಬೇಕು ಅಂತ. ಅದನ್ನು ಕಷ್ಟಪಟ್ಟು ನನ್ ತಂಗಿರಲ್ಲ ಎಕ್ಸಾಮ್ ದಿವಸ ನಾನೇನೋ ಮಾಡ್ತಿದ್ರೆ ಅವ್ರು ಓದ್ತಾ ಇರೋದು ಜೋರಾಗಿ ನಂಗೆ ಆ ತರ ಪಾಸ್ ಮಾಡ್ಕೊಂಡೆ. ಅಂದ್ರೆ ಪಾಸ್ ಮಾಡಕ್ ಆಗ್ತಿರ್ಲಿಲ್ಲ ಅಂತಲ್ಲ, ನನ್ನ ಆಸಕ್ತಿನೇ ಯಾಕೋ ಬೇರೆ ಕಡೆ ತಿರುಗ್ಬಿಡ್ತು. ನಮ್ ಮನೇಲಿ ನೋಡಿ, ನಾವು 7 ಹೆಣ್ಮಕ್ಳು ನಾವು. ಅದ್ರಲ್ಲಿ 4 ಇಂಜಿನಿಯರ್ಸ್, 1 PhD, 1 ಡಬಲ್ ಗ್ರಾಜುಯೇಟ್, ಇನ್ನೊಂದು ಅಂಗುಟಿ ಚಾಪ್ ಅಂತಾರೆ ಇಂಗ್ಲಿಷ್ ಅಲ್ಲಿ, ಹಿಂದಿಲಿ LTI. ಆತರ ನಾನು ನಿಮ್ ಸಾಧನೆ ಯಾವುದೇ ರೀತಿನೂ ಕಮ್ಮಿ ಇಲ್ಲ. ಸರಿ, ಬಟ್ ಓದ್ ವಿಷಯದ ಬಂದಾಗ ಸೊ ನಾನು ನಿಜ ಹೇಳ್ಬೇಕು ಅಂದ್ರೆ ಅಷ್ಟು ಪ್ರಯತ್ನನೂ ಪಡ್ಲಿಲ್ಲ. ಆಟದ ಬಗ್ಗೆನೇ ಜಾಸ್ತಿ ಗಮನ ಅದ್ರಲ್ಲೇ ಇತ್ತು. ಅದರಿಂದಾನೇ ನಾನು ಕೆಲ್ಸಕ್ಕೂ ಸೇರಿದೆ. ಕ್ರಿಕೆಟ್ ಅಲ್ಲಿ ಇಷ್ಟೆಲ್ಲ ಒಂದು ಸಾಧನೆ. ನಾವು ಒಂದೇ ಒಂದು ನೀವು ಕೇಳ್ದೇನೆ ಹೇಳಕ್ ಇಷ್ಟಪಡೋದೇನಂದ್ರೆ, ಯಾವತ್ತು ಎಷ್ಟೋ ಸತಿ ನಂಗೆ ಇವಾಗ ನಾನು ಆಡಿ
ಸುಮಾರು 50 ವರ್ಷ ಆಗ್ತದೆ, over 45 years now. Every journalist poses this question, ಕೇಳೋದು ಇಷ್ಟೇ, ನಿಮ್ಮದಲ್ಲಿ ದೊಡ್ಡ ಸಾಧನೆ ಯಾವುದು? ನೀವು 6 ಹೊಡೆದಿದ್ದ, ಸೆಂಚುರಿ ಹೊಡೆದಿದ್ದ, ಟೆಸ್ಟ್ ಗೆದ್ದಿದ್ದ, ಅರ್ಜುನ ಅವಾರ್ಡ್ ಗೆದ್ದಿದ್ದ, ಏಕಲವ್ಯ? ನಾನು ಅವ್ರಿಗೆಲ್ರಿಗೂ ಇದೇ ಉತ್ತರ ಕೊಟ್ಟಿದ್ದೀನಿ, ಇದೇ ನಿಮ್ಮಲ್ಲೂ ಹೇಳಕ್ಕೆ ಬಯಸ್ತೀನಿ. ನಾನು ಮತ್ತೆ ನನ್ನ ಜೊತೆಗೆ ಆಡಿದವರು ನಮ್ಮೆಲ್ಲರದ್ದು ಒಂದು ಕಾಂಟ್ರಿಬ್ಯೂಷನ್ ಏನಪ್ಪಾ ಅಂದ್ರೆ, ಪಾಯ, ಫೌಂಡೇಶನ್ ಅಂತಾರೆ ಕನ್ನಡಲ್ಲಿ, ಅದಕ್ಕೆ ಪಾಯ ಅಂತಾರೆ. we laid the foundation for the game to survive. ಇದನ್ನ ನಾನು ಬೇರೆ ಒಂದು ಇದ್ರ ಜೊತೆಗೆ ನಮ್ಮ ಮಿಡ್ 70s ಅಲ್ಲಿ, early to mid 70s ಅಲ್ಲಿ ಮಹಿಳೆ ಆಟ ಬೇರೆದು ಶುರು ಆಯ್ತು. ಅವೆಲ್ಲ ಈಗ ಕಾಣದೆ ಹೊರಟೋಯ್ತು. ಹೌದು, ಕಾರಣ ಇಷ್ಟೇ, ನಾವುಗಳು ಆಡಿ ಈಗ ಇಂಟರ್ನ್ಯಾಷನಲ್ ಲೆವೆಲ್ ಅಲ್ಲಿ ನಾವು ಸಕ್ಸೀಡ್ ಆಗಿರ್ಲಿಲ್ಲ ಅಂದ್ರೆ, ಇಫ್ ವಿ ಹ್ಯಾಡ್ ನಾಟ್ ಡನ್ ವೆಲ್, ಅಲ್ಲೇನಾಗಿರೋದು ಅಂದ್ರೆ ಇಟ್ ವುಡ್ ಹ್ಯಾವ್ ಸ್ಲೋಲಿ ಡೈಡ್ ದ ಗೇಮ್, ಬಿಕಾಸ್ ಪೀಪಲ್ ಎಕ್ಸ್ಪೆಕ್ಟ್ ಸಕ್ಸಸ್. ಹೌದು, and we can't fault them because of that. That's human tendency. ನಾವು ಅದಕ್ಕೆ ಗೆದ್ದಿ ಒಂದು ಏನಪ್ಪ ಸಾಧನೆ ಅಂದ್ರೆ, ನಾವು ಇವತ್ತಿಗೆ ಈ ಸೂಪರ್ ಸ್ಟ್ರಕ್ಚರ್ ಸದ್ಯಕ್ಕೆ ಮಹಿಳಾ ವಿಶ್ವಕಪ್ ಆಗ್ತಾ ಇದೆ ನ್ಯೂಜಿಲೆಂಡ್ ಅಲ್ಲಿ, ರೈಟ್ ನೌ ಇಟ್ಸ್ ಗೋಯಿಂಗ್ ಆನ್. ಆ ಮಟ್ಟಕ್ಕೆ ಬಂದಿದೆ ಆಟ ಅಂದ್ರೆ, ನಮ್ಮ ಜೊತೆ ಆಡಿದವ್ರು ಎಲ್ಲರೂ ಸೇರಿರ ಆ ಬೆವರು ಸುರಿಸಿರೋದ ಅದರದ ರಿಸಲ್ಟ್ ಇವತ್ತು ಇವರೆಲ್ಲ ಇಷ್ಟ ಮಟ್ಟಕ್ಕೆ ಆಡ್ತಾ ಇದ್ದಾರೆ. ಅದು ನಮಗೆ ಹೆಮ್ಮೆಯಾದ ವಿಷಯ. ಇಲ್ಲ, ಅದು ಖಂಡಿತ ನಿಜ. ಅಂಡ್ ವೀಕ್ಷಕರೇ, ಮೇಡಮ್ ಹೇಳಿದ್ದು ಎಷ್ಟು ಸತ್ಯ ಅಂದ್ರೆ, ಆ ಒಂದು ಸಮಯದಲ್ಲಿ ಎಷ್ಟೆಲ್ಲಾ ಕಷ್ಟ ಪಡ್ಬೇಕಾಗಿತ್ತು ಒಂದ್ ಮಹಿಳಾ ಕ್ರಿಕೆಟ್ ನಾವು ಉಳಿಸ್ಕೊಳ್ಳೋದಕ್ಕೆ ಅಂದ್ರೆ, ಇವತ್ತು ನಾವು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಮ್ಗೆ ಕೆಲವು ಹೆಸರುಗಳು ಗೊತ್ತು, ನಾವು ನೋಡ್ತೀವಿ ಕ್ರಿಕೆಟ್ ಮಹಿಳೆಯರದು ಅಂದ್ರೆ ಅದಕ್ಕೆ ಕಾರಣ ಶಾಂತಾ ಮೇಡಮ್ ಹಾಗೂ ಅವರ ಒಂದು ತಂಡದ್ದು ಪ್ರಯತ್ನ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಮೇಡಮ್, ಅದೇ ನಂದು ನೆಕ್ಸ್ಟ್ ಕ್ವಶನ್ ಇತ್ತು ಆಕ್ಚುಲಿ. ಸೊ ನಿಮ್ದು ಮಹಿಳಾ ಕ್ರಿಕೆಟ್ ಇವತ್ತವರೆಗೂ ಎಷ್ಟು ಮುಂದುವರೆದಿದೆ ಅಂದ್ರೆ, ನಿಮ್ದೊಂದು ದೊಡ್ಡ ಕೊಡುಗೆ ಇದೆ ಅಂತ ನಮ್ಗೆ ಎಲ್ಲಾರ್ಗೂ ಗೊತ್ತೇ ಇದೆ. ಅಂಡ್ ನೀವು ಅದಕ್ಕೆ ಆ ಕಾಲಘಟ್ಟ ಏನಿದೆ 1976ರಿಂದ 1991ವರೆಗೂ ಮಹಿಳಾ ಕ್ರಿಕೆಟ್ಗೆ ಅಷ್ಟು ಆದ್ಯತೆಯನ್ನ ಕೊಡದೇ ಇರೋ ಸಮಯ ಅಂತಾನೆ ನಾವು ತಿಳ್ಕೊಬಹುದು. ನೀವು ಯಾವ ರೀತಿ ಚಾಲೆಂಜಸ್ ನ ಎದುರಿಸ್ಬೇಕಾಗಿ ಬಂತು? ಇವಾಗ ಪ್ರಾಕ್ಟೀಸ್ಗೆ ಗ್ರೌಂಡ್ ಇರ್ಲಿಲ್ಲ, ಕ್ರಿಕೆಟ್ ಕಿಟ್ಸ್ ಇರ್ಲಿಲ್ಲ, ನೀವ್ ಹೇಳಿದ್ರಿ ನಿಮ್ ತಂದೆಯವ್ರ ಬ್ಯಾಟ್ ಅಂತ ಆಡಿದ್ರಿ, ಕೋಚ್ ಅಂತ ಅಸೈನ್ ಮಾಡಿದ್ರು ಇಲ್ವೋ ಅದು ಗೊತ್ತಿಲ್ಲ, ಟ್ರಾವೆಲ್ ಬಜೆಟ್, ಸಂಭಾವನೆ, ಬೇಸಿಕಲಿ ಒಂದು ಗವರ್ನಿಂಗ್ ಬಾಡಿ ಅಥವಾ ಇನ್ಫ್ರಾಸ್ಟ್ರಕ್ಚರ್ ಅನ್ನೋದೇ ಇರ್ಲಿಲ್ಲ. ಸೊ ಈ ಟೈಮ್ ಅಲ್ಲಿ ನಾವು ಇದ್ದೀವಿ, ನಾವು ಕ್ರಿಕೆಟ್ ಆಡ್ತೀವಿ, ನಮ್ಮನ್ನು ಗುರ್ತಿಸಿ ಅಂತ ನೀವು ಆ ಒಂದು ವಾಯ್ಸ್ ನ ಹೆಂಗ್ ಎತ್ತಿದ್ರಿ ಮೇಡಮ್ ನೀವು? ಅದು ಮೊದಲನೇದಾಗಿ ನಾವು ಸಂಸ್ಥೆ ಇತ್ತು, ವಿಮೆನ್ಸ್ ಕ್ರಿಕೆಟ್ ಅಸೋಸಿಯೇಷನ್ ಆಫ್ ಇಂಡಿಯಾ ಅಂತ. 76-77 ಪೀಕ್ ಅಲ್ಲಿ ಇತ್ತದು. ಇದು ಈಗ ಕೇಳಿದ್ರೆ ಆಶ್ಚರ್ಯ ಆಗ್ಬೋದು, ನಾವಿಲ್ಲಿ ಟೆಸ್ಟ್ ಮ್ಯಾಚ್ ಬೆಂಗಳೂರಲ್ಲೇ 36,000 ಜನ, ಆಲ್ಮೋಸ್ಟ್ ಫುಲ್ ಸ್ಟೇಡಿಯಂ, ಟಿಕೆಟ್ ದುಡ್ಡು ಕೊಟ್ಕೊಂಡು ಬಂದಿದ್ರು ನಮ್ಮ ವೆಸ್ಟ್ ಇಂಡೀಸ್ ಟೆಸ್ಟ್ ನೋಡಕ್ಕೆ. ಪಾಟ್ನಾಲ್ ಆಡಿದ್ವಲ್ಲ, ಅಲ್ಲಿ ನಾವು ಗೆದ್ದು ಕೂಡ ವೆಸ್ಟ್ ಇಂಡೀಸ್ ವಿರುದ್ಧ 40,000 ಜನ ಇದ್ರು. ಅವಾಗೆಲ್ಲ ಮೀಡಿಯಾ ಕವರೇಜ್ ಇರ್ಲಿಲ್ಲ, ಎಲೆಕ್ಟ್ರಾನಿಕ್ ಮೀಡಿಯಾ ವಾಸ್ ನಾಟ್ at the forefront then. It's still India ಎಲ್ಲೂ ಶುರು ಆಗಿಲ್ಲ ಅಷ್ಟ್ ಮಟ್ಟಿಗೆ, ವೆರಿ ಪ್ರಿಂಟ್ ಮೀಡಿಯಾ. ಸೊ ಜನಗಳು ಓದೋರು, ಬಂದು ನೋಡೋರು ತುಂಬಾ, ನಮಗ್ ಸ್ಪೆಕ್ಟೇಟರ್ಸ್ ನೋಡಿ. ಈ ಕಾಲದವರು ಅಷ್ಟು ಅಭ್ಯಾಸ ಇಲ್ಲ, ಅಷ್ಟು ಸ್ಪೆಕ್ಟೇಟರ್ಸ್ ಮುಂದೆ ಆಡೋದು. ಬಟ್ ಈ ನಡುವೆ ತಿರ್ಗಾ ಪಿಕಪ್ ಆಗಿದೆ. 2017 ನಮ್ಮ ತಂಡ ಯಾವಾಗ ರನ್ನರ್ಸ್ ಅಪ್ ಆದ್ರೂ ಅವಾಗಿಂದ ಇದ್ರ ಬಗ್ಗೆ ಆಸಕ್ತಿ ಜನರಲ್ಲಿ ಜಾಸ್ತಿ ಆಗಿದೆ, ಮಹಿಳಾ ಕ್ರಿಕೆಟ್ ಬಗ್ಗೆ. ನಮ್ದು ಇನ್ನೊಂದೇನು ಅಂದ್ರೆ, 77ರಿಂದ 84 ತನಕ ನಮ್ಗೆ ಯಾವ್ದು ಸೀರೀಸೇ ಇರ್ಲಿಲ್ಲ. ಸೊ ನಾವು ಪ್ರೈಮ್ ಅಲ್ಲಿ ಇದ್ದಾಗ ಆ 7 ವರ್ಷ ಹೋಯ್ತು. ತಿರ್ಗಾ 86 ಆದ್ಮೇಲೆ 91 ತನಕ 5 ವರ್ಷ ಏನು ಇರ್ಲಿಲ್ಲ. ಏನಾಗೋಯ್ತು ಅಂದ್ರೆ,
ನನ್ ಜೊತೆ ಅವಾಗ ಆಡ್ದವ್ರಿಗೆಲ್ಲ ಅವಕಾಶಗಳು, ನಮ್ಮ ಕಲೆಯನ್ನ ಪ್ರದರ್ಶನ ಮಾಡಕ್ ಇದು ಅವಕಾಶ ತುಂಬಾ ಕಮ್ಮಿ ಆಗೋಯ್ತು. 12 ವರ್ಷ ನಾನು 91 ತನಕ ಇಂಡಿಯಾಗ ಆಡಿದೆ, 94 ತನಕ ಕರ್ನಾಟಕಕ್ಕೆ ಆಡಿದೆ. 21 ವರ್ಷದಲ್ಲಿ 17 ವರ್ಷ 7 6 13 ವರ್ಷ ಏನು ಇಲ್ಲ ಅಂದ್ರೆ when you are at your peak and young, you are deprived of those years were formative years. We could have achieved so much, but those I have no regrets, because what is women's cricket today is something we feel proud of. Because somewhere ಎಲ್ಲೋ ಒಂದು ಕಲ್ಲು ನಮ್ದು ಇದೆ ಅಲ್ಲಿ ಅಂತ ಒಂದು ಭಾವನೆಯಲ್ಲಿ ಸಂತೋಷ ಪಟ್ಕೊಂಡು ನಾವು ಕಾಲ ಕಳೆದಿದ್ವಿ. ಇಲ್ಲ ಅಂದ್ರೆ ಐ ಕ್ಯಾನ್ ಇಮ್ಯಾಜಿನ್, ನಾನು ಖಂಡಿತ ಇಮ್ಯಾಜಿನ್ ಮಾಡ್ಕೊಳ್ಬಲ್ಲೆ. ಯಾಕಂದ್ರೆ ಆ ಒಂದ್ ಏಜ್, ಆ ಒಂದ್ ಡ್ರೈವ್, ಆ ಒಂದ್ ಮೋಟಿವೇಶನ್, ಆ ಎಲ್ಲ ಇರತ್ತೆ ಆ ಒಂದ್ ಪ್ರೈಮ್ ಟೈಮ್ ಅಲ್ಲಿ. ಅವಾಗ ನೀವು ಅವಕಾಶ ಹುಡುಕಿ ಸಿಕ್ಕಿದ್ರು ಸಿಗದೇ ಇದ್ರೂನು ಅದೊಂಥರ ಇದು ಆ ಒಂದು ಪ್ಯಾಷನ್ ಇಟ್ಕೊಂಡು 99 ಆಡಿ 94 ನಿಮ್ ಸೇವೆ ಸಲ್ಲಿಸಿದ್ರಲ್ಲ ಮೇಡಮ್, ಅದಕ್ಕೆ ತುಂಬಾನೇ ಧನ್ಯವಾದಗಳು. ಹಾಗೂ ಥ್ಯಾಂಕ್ ಯು ಸೋ ಮಚ್. ಆ ತರ ಒಂದ್ ಆ ಛಲ ಮತ್ತೆ ಆ ದೃಢತೆನ ಬಿಡದೆ ನೀವು ಕ್ರಿಕೆಟ್ ಅಂತ ಒಂದು ನಿಂತಿದ್ದಕ್ಕೆ ನಾವಿವತ್ತು ನಮ್ಮ ಟ್ಯಾಲೆಂಟ್ ಗಳು ಇಷ್ಟು ಮುಂದೆ ಬರೋದನ್ನ ನೋಡಕ್ ಸಾಧ್ಯ ಆಗಿರೋದು. ನಿಮ್ ಅದೇ ಲೈನ್ ಆಫ್ ಥಾಟ್ ಅಲ್ಲಿ ನಾನು ಒಂದು ಓದ್ದೆ, ನಿಮ್ಮನ್ನ ಆಕ್ಚುಲಿ ವರ್ಲ್ಡ್ ಕಪ್ ಕಳಿಸ್ಬೇಕು ಅಂತಿತ್ತು, ಆದ್ರೆ ನಮ್ಮ ಭಾರತ ಸರ್ಕಾರ ಒಪ್ಕೊಳ್ಳಿಲ್ಲ ಆ ತಕ್ಷಣಕ್ಕೆ. ಬಟ್ ನೀವು ಅದನ್ನ ಬಿಡದೆ ಅಲ್ಲಿರೋರ್ ಜೊತೆ ಎಲ್ಲಾರ ಜೊತೆ ಮಾತಾಡಿ ಒಪ್ಸಿದ್ರಿ. ಬಟ್ ಅದು ಆಲ್ರೆಡಿ ಆಸ್ಟ್ರೇಲಿಯಾ ಅವ್ರದ್ದು ಎಲ್ಲಾ ಫಾರ್ಮಾಲಿಟೀಸ್ ತುಂಬೋಗಿತ್ತು. ಸೊ ಅದ್ ಯಾಕದು ಹಂಗಾಯ್ತು ಮೇಡಮ್? ಅದು ಅಂದ್ರೆ ಇನ್ನೂ ಬಜೆಟ್ ಇರ್ಲಿಲ್ಲ ಅಂತಾನ, ಅಥವಾ ನಂಬಿಕೆ ಇರ್ಲಿಲ್ಲ ಅಂತಾನ ಆ ಒಂದ್ ಸಮಯದಲ್ಲಿ? ದುಡ್ಡಿಗೇನ್ ಅವಾಗೇನಾಗಿತ್ತು ಅಂದ್ರೆ, ನಮ್ಮ ವಿಮೆನ್ಸ್ ಕ್ರಿಕೆಟ್ ಅಸೋಸಿಯೇಷನ್ ಆಫ್ ಇಂಡಿಯಾ ಕಾರ್ಯದರ್ಶಿ ಸೆಕ್ರೆಟರಿ ಆದವ್ರದ್ದು, ಅವ್ರಿಗೂ ಸ್ಪೋರ್ಟ್ಸ್ ಮಿನಿಸ್ಟರ್ಗೂ ಈ ಒಲಿಂಪಿಕ್ ಅಸೋಸಿಯೇಷನ್ ಅಲ್ಲಿ ತಗಾಫರು ಆ ಗಲಾಟೆಯಲ್ಲಿ ನಮ್ಗ್ ಗುದ್ದಿದ್ರು. ಬಟ್ ನಾವೇನ್ ಮಾಡಿದ್ವಿ, ವಿ ಆಲ್ ವೆಂಟ್ ಅಂಡ್ ಮೆಟ್ ಮಿಸ್ಟರ್ ರಾಜೀವ್ ಗಾಂಧಿ, ಪ್ರೈಮ್ ಮಿನಿಸ್ಟರ್. ಈ ಸೆಡ್ ಆಫ್ ಕೋರ್ಸ್ ಯು ವಿಲ್ ಗೋ, ಅದ್ಯಾಕೆ ಹೋಗಲ್ಲ ಅಂತ ಹೇಳಿ ಮಾಡಿದ್ರು. ಬಟ್ ಏನಾಗೋಯ್ತು, ದಟ್ ಕೇಮ್ ಟೂ ಲೇಟ್. ಅಂಡ್ ದಿ ಆಸ್ಟ್ರೇಲಿಯನ್ ಕ್ರಿಕೆಟ್ ಬೋರ್ಡ್ they said we cannot adjust, because ಮಿಕ್ಕಿದ ಒಂದು 6-7 ಟೀಮ್ ಇತ್ತಲ್ಲ, ಅಷ್ಟು ಜನ ಜೊತೆ ನೀವು ಆಡ್ಬೇಕು ಅಂದ್ರೆ ನಾವು ಎಂಟೈರ್ ಥಿಂಗ್ ಚೇಂಜ್ ಮಾಡ್ಬೇಕಾಗತ್ತೆ. they expressed their regret to accept it. Otherwise 88 ವರ್ಲ್ಡ್ ಕಪ್ ನಾವು ಆಡ್ಬೇಕಿತ್ತು ಆಸ್ಟ್ರೇಲಿಯಲ್ಲಿ. ಕಾರಣಾಂತರವಾಗಿ ಹೋಯ್ತು. ಅದೇ ಈ ತರ ಹೇಳಿದ್ನಲ್ಲ, ಇದು ನಮ್ದು ಅಂತಲ್ಲ, ಮೋಸ್ಟ್ ಸ್ಪೋರ್ಟ್ಸ್ ಫೆಡರೇಷನ್ಸ್ they are at loggerheads amongst themselves or with some other agencies, so it's affecting the sports in a big way. Now Rajiv Gandhi helu kuda we could not play because Euro only the Australian Cricket Board expressed its inability to accommodate that at the last minute. I see. Yeah, ಇಲ್ಲ ಅಂದ್ರೆ ಅದೇ ಹೇಳೋದು, ನೀವು ರಾಜೀವ್ ಗಾಂಧಿ ಅವ್ರನ್ನ ಕೂಡ ಹೋಗಿ ನಾವು ಕ್ರಿಕೆಟ್ ಆಡ್ತೀವಿ ಅಂತ ಒಂದ್ ಮುಂದೆ ನಿಂತು ದಿಟ್ಟ ನಿರ್ಧಾರ ತಗೊಂಡ್ರಲ್ಲ, ಅದಕ್ಕೆ ನಿಮ್ಗೆ ತುಂಬಾನೇ ಅಪ್ರಿಶಿಯೇಟ್ ಮಾಡ್ಬೇಕು ಮೇಡಮ್. ವೀಕ್ಷಕರೇ, ಮೇಡಮ್ ಜೊತೆಗೆ ಇನ್ನೂ ಮಾತುಕತೆಗಳು ಮುಂದುವರಿಯತ್ತೆ. ಅದಕ್ಕಿಂತ ಮುಂಚೆ ಒಂದು ಕ್ವಿಕ್ ಆಗಿ ಒಂದು ಬ್ರೇಕ್ ತಗೊಳ್ಳೋಣ. ಬೇಗ ನಮ್ ಸ್ಪಾನ್ಸರ್ಸ್ ಯಾರು ಅಂತ ನೋಡ್ಕೊಂಡ್ ಬಂದು ಮುಂದಿನ ಮಾತುಕತೆಗಳನ್ನ ಮುಂದುವರಿಸ್ತೀನಿ. ಎಲ್ಲೂ ಹೋಗ್ಬೇಡಿ, ವಾಪಸ್ ಬನ್ನಿ. My Tax Filer, #1 choice of tax filing and planning. My Tax Filer ನಮ್ಮ ಬೆಂಗಳೂರು ವಾಯ್ಸ್ ಜೊತೆ ಪ್ರಪ್ರಥಮ ಎಪಿಸೋಡಿಂದನೂ ನಮಗೆ ಬೆಂಬಲ ನೀಡ್ತಾ ಬಂದಿದ್ದಾರೆ. ಮೈ ಟ್ಯಾಕ್ಸ್ ಫೈಲರ್ ಅಂದ ಕೂಡಲೇ ಚಿರಪರಿಚಿತರು ಪ್ರಸನ್ನ ಅವರ ಹೆಸರಂತೂ ಪಾಪಪ್ ಆಗೇ ಆಗುತ್ತಲ್ವಾ. ಇವರು #1 ಚಾಯ್ಸ್ ಫಾರ್ ಟ್ಯಾಕ್ಸ್ ಫೈಲಿಂಗ್ ಆ್ಯಂಡ್ ಪ್ಲಾನಿಂಗ್. ಇವರ ಸರ್ವಿಸಸ್ ಇಂಡಿವಿಜುವಲ್ ಆ್ಯಂಡ್ ಬಿಸ್ನೆಸ್ ಟ್ಯಾಕ್ಸ್ ಫೈಲಿಂಗ್, ಬಿಸ್ನೆಸ್ ಫಾರ್ಮೇಷನ್, ಬುಕ್ ಕೀಪಿಂಗ್ ಆ್ಯಂಡ್ ಪೇರೋಲ್, ಸೇಲ್ಸ್ ಆ್ಯಂಡ್ ಫ್ರಾಂಚೈಸ್ ಟ್ಯಾಕ್ಸ್, ಪ್ಯಾನ್ ಕಾರ್ಡ್ ಆ್ಯಂಡ್ ಇಂಡಿಯಾ ಟ್ಯಾಕ್ಸ್ ಕನ್ಸಲ್ಟೇಷನ್, ಇನ್ನು ಹಲವಾರು ಟ್ಯಾಕ್ಸ್ಗಳ ಪ್ರಶ್ನೆಗೆ ಒನ್ ಆ್ಯಂಡ್ ಓನ್ಲಿ ಪರ್ಸನ್ ಟು ರೀಚ್ ಔಟ್ ಎಸ್ ಪ್ರಸನ್ನ ಕುಮಾರ್. ಅವರ ಫೋನ್ ನಂಬರ್ 408-940-3049 ಅಥವಾ ಇಮೇಲ್ ಮಾಡಿ sunnymail@mytaxfiler.com.
ಮೈಸೂರು ಶ್ರೀರಂಗ ಫಾರ್ ಆಲ್ ಯೋರ್ ಆಟೋಮೊಬೈಲ್ ಸರ್ವಿಸಸ್. 20 ವರ್ಷಗಳಿಂದಲೂ ಬೇರೆಯಲ್ಲಿ ಅತ್ಯುತ್ತಮ ಸರ್ವಿಸಸ್ನ ಕೊಡ್ತಿದ್ದಾರೆ. ನಿಮ್ಮ ವಾಹನದ ಆರೈಕೆಗೆ ಒನ್ ಆ್ಯಂಡ್ ಓನ್ಲಿ ಪರ್ಸನ್ ಶ್ರೀ ಆಟೋ ಸರ್ವಿಸಸ್. ಶ್ರೀ ಆಟೋ ಸರ್ವಿಸಸ್ ಫ್ರೀಮಾಂಟ್ನಲ್ಲಿದೆ. ಅವರ ಫೋನ್ ನಂಬರ್ 5109968404. ಇನ್ನೊಮ್ಮೆ 5109968404. ಅಮೇರಿಕಾದಲ್ಲಿ ಮನೆ ತಗೊಳ್ಬೇಕು ಅನ್ನೋದು ನಿಮ್ಮೆಲ್ಲರ ಡ್ರೀಮ್ ಅಲ್ವಾ? ಈ ಡ್ರೀಮ್ನ ಸಹಕಾರ ಮಾಡಕ್ಕೆ ಬಂದಿದ್ದಾರೆ ನಮ್ಮ ಗಿರೀಶ್ ಬ್ಯಾಂಗ್ಳೂರ್. ಎಸ್, ರಿಯಲ್ ಎಸ್ಟೇಟಲ್ಲಿ ಟಾಪ್ ನಾಚ್ ಸರ್ವಿಸ್ ಕೊಡ್ತಿರೋ ಗಿರೀಶ್ ಅವರು ನಮ್ಮ ಕನ್ನಡಿಗರೇ. ಕನ್ನಡದವರೇ ಆದ ಗಿರೀಶ್ ಜೊತೆ ರಿಯಲ್ ಎಸ್ಟೇಟ್ ಬಗ್ಗೆ ತಿಳ್ಕೊಳ್ಳೋಕ್ಕೆ ಬಹಳ ಚೆನ್ನಾಗಿರುತ್ತೆ. ಹಿ ಈಸ್ ಸೋ ನಾಲೆಜಬಲ್. ನನ್ನ ಪರ್ಸ್ನಲ್ ಎಕ್ಸ್ಪೀರಿಯನ್ಸ್ ರಿಯಲ್ ಎಸ್ಟೇಟ್ ಇನ್ ಆ್ಯಂಡ್ ಔಟ್ ಚೆನ್ನಾಗಿ ತಿಳ್ಕೊಂಡಿದ್ದಾರೆ. ಎಲ್ಲಿ ನಿಮ್ಮ ಡ್ರೀಮ್ ಹೌಸ್ ತಗೋಬೋದು, ಎಲ್ಲಿ ಇನ್ವೆಸ್ಟ್ ಮಾಡ್ಬೋದು, ಬೀಟ್ ಯೋರ್ ಫಸ್ಟ್ ಹೋಮ್ ಆರ್ ಯೋರ್ second or many more. For reach out Girish at 408-420-0646 ಅಥವಾ gbangalore@interroad.com. ಫೈನಾನ್ಷಿಯಲ್ ಫ್ರೀಡಮ್ ಯಾರಿಗೆ ತಾನೇ ಬೇಕಿಲ್ಲ? ಬಟ್ ಫೈನಾನ್ಷಿಯಲ್ಸ್ ಅಂದ ತಕ್ಷಣ ತಲೆನೋವು ಜಾಸ್ತಿ ಅಲ್ವಾ? ಡೋಂಟ್ ವರಿ, ಫಾರ್ ಆಲ್ ಯುವರ್ ಫೈನಾನ್ಷಿಯಲ್ ಕ್ವೆಶ್ಚನ್ಸ್, ಎಸ್, ಇನ್ವೆಸ್ಟ್ಮೆಂಟ್ ಇರ್ಬೋದು, 401k ರೋಲ್ ಓವರ್ ಇರ್ಬೋದು, ರಿಟೈರ್ಮೆಂಟ್ ಪ್ಲಾನ್ಸ್, ಡೆಟ್ ಮ್ಯಾನೇಜ್ಮೆಂಟ್, ಎಜುಕೇಷನಲ್ ಸೇವಿಂಗ್ಸ್, ಫಿನಾನ್ಷಿಯಲ್ ಪ್ಲಾನಿಂಗ್, ಪ್ರೊಟೆಕ್ಷನ್, ಲೈಫ್, ಆಟೋ, ಹೋಮ್, ರೀಫೈನಾನ್ಸ್ ಆರ್ ಮಾರ್ಗೇಜ್ ಲೋನ್ಸ್ ಯಾವುದೇ ಇರ್ಬೋದು. ನಿಮ್ಮ ಎಲ್ಲ ಲೀಗಲ್ ಸಮಸ್ಯೆಗೆ ಪರಿಹಾರ ಬೇಕು ಅಂದರೆ ಎಸ್, ರೀಚ್ ಔಟ್ ಟು ಅನಿಲ್ ಹಾಲಪ್ಪ. ಹೌದು, ಅನಿಲ್ ಹಾಲಪ್ಪ ಅವರ ಮೊಬೈಲ್ ನಂಬರ್ 2093809858 ಅಥವಾ halappa@primerica.com. ನಮ್ಮ ಎಲ್ಲ ಸ್ಪಾನ್ಸರ್ಸ್ಗಳಿಗೂ ನಮ್ಮ ಬೆಂಗಳೂರು ವಾಯ್ಸ್ ಕಡೆಯಿಂದ ಒಂದು ಬಿಗ್ ಥ್ಯಾಂಕ್ ಯು. ನಮ್ ಶೋ ಇಷ್ಟು ಸಕ್ಸಸ್ಫುಲ್ ಆಗಿ ನಡೆಯೋದಕ್ಕೆ ನಮ್ ಸ್ಪಾನ್ಸರ್ಸ್ಗಳೇ ಕಾರಣ. ಸೊ ನೀವು ಅವ್ರ ಹತ್ರ ಹೋದಾಗ ಬೆಂಗಳೂರು ವಾಯ್ಸ್ ನೋಡಿ ಬಂದಿದ್ದೀವಿ ಅಂತ ಹೇಳೋದ್ ಮಾತ್ರ ಮರಿಬೇಡಿ. ಮೇಡಮ್, ನಾವು ಮಾತಾಡ್ತಾ ಇರ್ಬೇಕಾದ್ರೆ ಸಾಕಷ್ಟು ಕಾಮೆಂಟ್ಸ್ ಗಳು ಬರ್ತಾ ಇದೆ ನಮ್ಗೆ. ಅದನ್ನ ನಿಮ್ ಜೊತೆಗೆ ಹಂಚ್ಕೋಬೇಕು ಅಂತ. ಗಿರೀಶ್ ಬೆಂಗಳೂರು ಅವ್ರು ಹೇಳ್ತಾರೆ, ಶಾಂತಾ ರಂಗಸ್ವಾಮಿ ಇಸ್ ಅ ಲೆಜೆಂಡ್. ಐ ವಿಲ್ ನಾಟ್ ಫರ್ಗೆಟ್ ಹರ್ ವಾಚಿಂಗ್ ಬ್ಯಾಟ್ ಆಸ್ ಅ ಯಂಗ್ ಕಿಡ್ in an exhibition match on Vayali Kaval grounds. Very eager to hear her talk. ಆಮೇಲೆ ಶ್ರೀನಿವಾಸ ಚೇತನ್ ಅವ್ರು ಹೇಳ್ತಾ ಇದಾರೆ, ಕುಡೋಸ್ ಟು ಆಲ್ ಯು ವಿಮೆನ್ ಪ್ಲೇಯಿಂಗ್ ಕ್ರಿಕೆಟ್. ಆಮೇಲೆ ಆನಂದ ಸತ್ಯನಾರಾಯಣ ಅವ್ರು ಹೇಳ್ತಾ ಇದ್ದಾರೆ, ವೆನೆವರ್ ಐ ಹಿಯರ್ ವಿಮೆನ್ಸ್ ಕ್ರಿಕೆಟ್, ದ ನೇಮ್ ದಟ್ ಕಮ್ಸ್ ಟು ಮೈ ಮೈಂಡ್ ಇಸ್ ಶಾಂತಾ ರಂಗಸ್ವಾಮಿ. ಥ್ಯಾಂಕ್ ಯು ಮೇಡಮ್ ಫಾರ್ ಆಲ್ ಯುವರ್ ಕಾಂಟ್ರಿಬ್ಯೂಷನ್ ಟು ಕ್ರಿಕೆಟ್. Where do you see women's cricket in 5 to 10 years? Is there an effort in building this game at school, college level? ಮೇಡಮ್, ನನ್ ಪ್ರಶ್ನೆನು ಅದೇ ಲೈನ್ ಆಫ್ ಥಾಟ್ ಅಲ್ಲಿ ಇತ್ತು. ಇವಾಗ ನಮ್ಗೆ ಸಾಕಷ್ಟು ಬಾರಿ ನಾವ್ ಕೇಳಿರ್ಬೋದು, ಮಹಿಳೆಯರ ಕ್ರಿಕೆಟ್ ಪುರುಷರ ಕ್ರಿಕೆಟ್ ಅಷ್ಟು ಆಸಕ್ತಿ ಮೂಡ್ ಬರ್ಸಲ್ಲ. ಹೌದು, ನಾನ್ ಹೇಳೋದ್ ನಮ್ ಬ್ಯಾಟಿಂಗ್ ಡಿಪಾರ್ಟ್ಮೆಂಟ್, ಬೌಲಿಂಗ್ ಡಿಪಾರ್ಟ್ಮೆಂಟ್ ಆಗ್ಲಿ, ಫೀಲ್ಡಿಂಗ್ ಡಿಪಾರ್ಟ್ಮೆಂಟ್ ಆಗ್ಲಿ ತುಂಬಾನೇ ಎಕ್ಸಲೆಂಟ್ ಇದೀವಿ. ಕ್ವಾಲಿಟಿ ಬಗ್ಗೆ ಕ್ವಶನ್ ಇಲ್ಲ. ಆದ್ರೆ ಜನಕ್ಕೆ ವಿರಾಟ್ ಕೊಹ್ಲಿ, ಸುನೀಲ್ ಗವಾಸ್ಕರ್, ಸಚಿನ್ ತೆಂಡೂಲ್ಕರ್ ಗೊತ್ತಿರೋಷ್ಟು ಮಿತಾಲಿ ರಾಜ್ ಅವರಾಗಿರ್ಬೋದು, ಅಂಜುಮ್ ಚೋಪ್ರಾ ಆಗಿರ್ಬೋದು, ಶಾಂತ ರಂಗಸ್ವಾಮಿ ಅವರಾಗಿರ್ಬೋದು, ಜೂಲನ್ ಗೋಸ್ವಾಮಿ ಅವರಾಗಿರ್ಬೋದು ಗೊತ್ತಿಲ್ಲ. ಸೊ ಬೇಸಿಕಲಿ ವ್ಯೂವರ್ಶಿಪ್ ಕಮ್ಮಿ ಇದೆ. ಈ ವ್ಯವಸ್ಥಿತವಾಗಿ ನಿಮ್ಮ ಪ್ರಕಾರ ಎಷ್ಟು ಬದಲಾವಣೆನ ನಾವು ತರಬಹುದು? ಈ ಜನರಲ್ಲಿ ನಾವು ಆಸಕ್ತಿನ ಮೂಡ್ಸೋದಕ್ಕೆ ಈ ಸ್ಕೂಲ್ ಲೆವೆಲ್ ಆಗಿರ್ಬೋದು, ಕಾಲೇಜ್ ಲೆವೆಲ್ ಆಗಿರ್ಬೋದು, ಡಿಸ್ಟ್ರಿಕ್ಟ್ ಲೆವೆಲ್ ಆಗಿರ್ಬೋದು, ಹೆಂಗೆ ಮೇಡಮ್ ಈ ಮಹಿಳೆ ಕ್ರಿಕೆಟ್ ನ ನಾವು ಎಂಕರೇಜ್ ಮಾಡೋದು? ಒಂದು ಜಸ್ಟ್ ಟು ಕರೆಕ್ಟ್ ಯು, ಈಗ ನಮ್ದು ಮಹಿಳೆ ವಿಶ್ವಕಪ್ ಆಗ್ತಿದೆಯಲ್ಲ, ಹೌದು, ಅದ್ರ ಜೊತೆಗೆ ಪಾಕಿಸ್ತಾನ ವರ್ಸಸ್ ಆಸ್ಟ್ರೇಲಿಯಾ ಆಗ್ತಾ ಇದೆ. ಈ ಜಸ್ಟ್ ಇಂಡಿಯಾ ಶ್ರೀಲಂಕಾ ಸೀರೀಸ್ ಈಗ ಮುಗಿತ್ತು, ಆಫ್ಟರ್ ದ ವರ್ಲ್ಡ್ ಕಪ್ ಸ್ಟಾರ್ಟೆಡ್. ಓಕೆ, ಆಮೇಲೆ ಸುಮಾರು ಅಲ್ಲಿ ಲೀಗೆಲ್ಲ ಆಗ್ತಾ ಇದೆ ಮೆನ್ಸ್. ಲೆಟ್ ಮಿ ಟೆಲ್ ಯು, ದಿ TRP ರೇಟಿಂಗ್ ಫಾರ್ ದ ವಿಮೆನ್ಸ್ ವರ್ಲ್ಡ್ ಕಪ್ ಇಸ್ ದಿ ಹೈಯೆಸ್ಟ್ ಅಮಾಂಗ್ಸ್ ಆಲ್ ದೀಸ್. ಓ ವಾವ್. Okay, so the viewership, this is it's a thing of the past. ನೀವು ಹೇಳಿದ್ದು ಇತ್ತು, ಈ ತರನೇ ಈಗಲೂ ಇದೆ, but concepts, the notion is changing. And let me tell you, the previous World Cup, which was held in England, where India emerged as runners-up
England, the winners, we had a unbelievably high viewership. So ಇದೇನು ಅಂದ್ರೆ ಅರ್ಧ ನೋಡ್ದೆ ಕೇಳ್ದೆ ಗೊತ್ತಿಲ್ದೆ ಭಾವನೆಗಳು ಮಾಡ್ಕೊಂತಾರಲ್ಲ ಅವ್ರಿಗೆ ಗೊತ್ತಿಲ್ಲ ಅಷ್ಟೇ ಇದು. ಬಟ್ ಥಿಂಗ್ಸ್ ಆರ್ ಚೇಂಜಿಂಗ್. ಬಟ್ I don't see that's the best thing. No, I know we still have miles to go before we can sleep, but things are moving and moving well, moving forward and at a good pace. And I think ನೀವು ಹೇಳ್ತಾ ಇದ್ರಿ 5-10 ವರ್ಷ ಅಂತ. ನೋಡಿ, ಇಲ್ಲಿ ಸ್ಕೂಲ್ ಕ್ರಿಕೆಟ್ ಈಗ 2 ವರ್ಷದಿಂದ ಈ ಪ್ಯಾಂಡಮಿಕ್ ಇಂದ most sports got affected, especially women's sports. ಎಷ್ಟೋ ಆಗ್ಬೇಕಾಗಿದ್ದು ಪೋಸ್ಟ್ಪೋನ್ ಆಗಿ ಹೋದ ವರ್ಷ ಆಗ್ಬೇಕಾಗಿದ್ದು ವರ್ಲ್ಡ್ ಕಪ್ ಈಗ ಆಗ್ತಾ ಇದೆ. ಅಂಡ್ ಮೆನ್ಸ್ ಅದೇ ಆಯ್ತಲ್ಲ ಹೋದ. ಸೊ 2 ವರ್ಲ್ಡ್ ಕಪ್ ಈ ವರ್ಷ ಅವ್ರಿಗೆ. ಈ T20 ಈ ವರ್ಷ ಇದೆ ಅವ್ರಿಗೆ, ಏನೋ ಮೆನ್ಸ್ ವರ್ಲ್ಡ್ ಕಪ್. ಸುಮಾರು ಎಲ್ಲದಕ್ಕೂ ಏಟ್ ಬಿದ್ದಿದೆ ಅದು. ಬಟ್ 2006 ತನಕ ವಿಮೆನ್ಸ್ ಮಹಿಳೆ ಕ್ರಿಕೆಟ್ ಇಂಡಿಯಾಲಿ was not managed by BCCI. It was by Women's Cricket Association of India. Sharad Pawar was the president of the BCCI. ಅವರು ಒಂದು ನಿರ್ಧಾರಕ್ಕೆ ಬಂದು ತುಂಬಾ ಫರ್ಮ್ ಆಗಿ ನಿಂತರು. We have to support women's cricket ಅಂತ. See, in every move, whenever there's a change, you will find resistance. ನೀವು ಯಾವ್ದ್ರಲ್ಲಿ ಏನೇ ಬದಲಾವಣೆ ಆಗ್ಬೇಕು ಅಂದ್ರೆ ಯಾರು ಯಾಕೆ ಅದು ಕೇಳೋ ಜನ 1000 ಇರ್ತಾರೆ. Lot of doubting Thomases around, but he stood his ground. And in 2006 BCCI ಒಂದು ನಿರ್ಧಾರಕ್ಕೆ ಬಂತು, ನಾವು ಮಹಿಳೆ ಕ್ರಿಕೆಟ್ ನಾವೇ ನಡೆಸ್ತೀವಿ ಅಂತ. ಅಲ್ಲಿ ತನಕ ಬೇರೆ ಕಂಟ್ರೀಸ್ ಎಲ್ಲ ಆಗೋಗಿತ್ತು. It had got merged with the men's board, but ನಮ್ದಾಗಿರ್ಲಿಲ್ಲ. Indirectly some help ಬರೋದು because of people like Sharad Pawar. ಆದ್ರೆ ಯಾವಾಗ 2006 ಆಯ್ತು, ಅವಾಗಿಂದ ಏನಾಯ್ತು, it threw up a lot of opportunities. Infrastructure, finance, coaching expertise, a lot more matches. ದುಡ್ಡಿದ್ರೆ ಏನಾದ್ರೂ ಸಾಧಿಸಬಹುದು. ಯಾಕೆಂದ್ರೆ that's one of the major handicaps for sports federations. ಸಾಕಷ್ಟು ಫೈನಾನ್ಸ್ ಪ್ರಾಬ್ಲಮ್ ಇರುತ್ತೆ. ಇದು ಯಾವಾಗ BCCI, which is perhaps the richest cricket board in the world, ಯಾವಾಗ ಅವ್ರು ತಗೊಂಡ್ರು, ಥಿಂಗ್ಸ್ ಹ್ಯಾವ್ ಇಂಪ್ರೂವ್ಡ್. ಬಟ್ ಜನಗಳಿಗೆ ಗೊತ್ತಿಲ್ಲದೆ ಹೇಳ್ತೀನಿ ಕೇಳಿ. ನಾವು ಎಲ್ಲರೂ ನೀವು BCCI ತಗೊಂಡ್ಮೇಲೆ ಚೆನ್ನಾಗಿ, ಅದ್ ನಿಜ. ಆದ್ರೆ 2005 ವರ್ಲ್ಡ್ ಕಪ್ ಅಲ್ಲಿ ಮಿಕ್ಕಿರೋರೆಲ್ಲ ಸ್ಪಾನ್ಸರ್ಡ್ ಬೈ ದ ರೆಸ್ಪೆಕ್ಟಿವ್ ಮೆನ್ಸ್ ಬೋರ್ಡ್ಸ್. ಬಟ್ in 2005 we went as Women's Cricket Association of India, and we were runners up in 2005 itself. So ಸಾಕಷ್ಟು ಜನಕ್ಕೆ ಈ ವಿಷಯ ಗೊತ್ತಿಲ್ಲ. ಅದು 2006 BCCI ತಗೊಂಡ್ರು. 2017 ತನಕ ನಾವು ತಿರ್ಗಾ ಫೈನಲ್ಸ್ ಬಂದಿರ್ಲಿಲ್ಲ. ಈಗ 2017 50 ಓವರ್ ಗೇಮ್ ಅಲ್ಲಿ ಬಂದ್ವಿ. ಲಾಸ್ಟ್ ಇಯರ್ 2020 T20 we were runners up. But the closest we came to winning was in 2017. We lost by 9 runs. Lost by 9 runs in the finals to England, which is, if you see the video recording of that match after the game, you'll see the gloomy faces. Ella papa hoagidare nam players alla. But the point is, they had achieved something which it's unheard of. ಯಾಕೆಂದ್ರೆ ಅವಾಗೆಲ್ಲ ನಾನ್ ಸುಮಾರು ಕರ್ನಾಟಕದಲ್ಲಿ ಸೆಲೆಕ್ಟರು, ಇಂಡಿಯಾಗ ಚೇರ್ಮನ್ ಆಗಿದ್ದೆ ಬಿಫೋರ್ BCCI, ಈವನ್ ಆಫ್ಟರ್ BCCI. ಅವಾಗೆಲ್ಲ ಸೆಲೆಕ್ಷನ್ಸ್ಗೆ ಅಂಡರ್ 19ಗೆ 200-300 ಜನ ಬರೋರು, ಅಂಡರ್ 16ಗೆ 100-150 ಜನ ಬರೋರು, ಹುಡುಗಿರ್ದೆ ಹೇಳ್ತಾ ಇರೋದು. ಇವಾಗ ಮಾಡಿ 500 ಜನ ಬರ್ತೀಯಾರ ಅಂಡರ್ 19ಗೆ. ಅಂಡರ್ 16ಗೆ 350-40. ಬರೀ ಬೆಂಗಳೂರೇ ಹೇಳ್ತಾ ಇದ್ದೀನಿ ನಾನು. ಬರೀ ಬೆಂಗಳೂರು ಇದು ನೀವು ಅವಾಗ ಹೇಳ್ತಾ ಇರೋದು ಫುಲ್ ಇಂಡಿಯಾ.
I'm talking of Bangalore now. Okay. Wow. So because I was chairman of the selection committee, it's ಒಂದು ವರ್ಲ್ಡ್ ಕಪ್ ಫೈನಲ್ಸ್ ಹೋಗಿ ಅಷ್ಟು ಚೆನ್ನಾಗಿ ಆಡಿದ ಕಾರಣದಿಂದಾಗಿ what it achieved was it created a lot of interest in the women folk of the country. You need to, so I always say this to the organizations that run cricket, be it the state associations or BCCI, we must tap this. Unfortunately, South Zone al matra now under 16 aadta idivi for the girls. Other zones have not yet implemented. That's one of my requests to BCCI, but unfortunately, ಈ pandemic ಇಂದ ಅದೇನೋ ನಾನು ಅಪೆಕ್ಸ್ ಕೌನ್ಸಿಲ್ ಹೋದಾಗಿಂದ ಬರೀ ಪ್ಯಾಂಡಮಿಕ್ ಆಗೋಯ್ತು. ವಾಟ್ ಡಿಡ್ ಯು ಅಚೀವ್ ಅಂದ್ರೆ ಪ್ಯಾಂಡಮಿಕ್ ಅಂತ ಅದೊಂದೇ, ಯಾಕಂದ್ರೆ ಏನು ಮಾಡಕ್ ಆಗ್ತಾ ಇಲ್ಲ. ಹೌದು, ಪ್ಯಾಂಡಮಿಕ್ ಅಲ್ಲೂ ಒಂದು ಚಾಲೆಂಜ್ ಇದ್ದೇ ಇರತ್ತಲ್ಲ ಮೇಡಮ್, ಅಂದ್ರೆ ಇಟ್ ಇಸ್ ನಾಟ್ ಈಸಿ ಟು ಮ್ಯಾನೇಜ್ ಇವನ್ ಅ ಪ್ಯಾಂಡಮಿಕ್ ಸಿಚುಯೇಷನ್. Exactly. So our sports becomes secondary. The human life is much more important. So now ಈಗಲೂ ಹೇಳೋದಿಷ್ಟೇ, we have to tap this. ಮುಂಚೆ ಎಲ್ಲ ಸ್ಟೇಟ್ ಸ್ಕೂಲ್ಸ್ ಅಂತಿತ್ತು ಮೆನ್ಗೆ, ಗುಡ್ ಸ್ಟ್ಯಾಂಡರ್ಡ್ಸ್ ಇರೋದು ನಾನು ನೋಡಿ ಆ ಕಾಲದಲ್ಲಿ. ಬಟ್ even boys don't have it now because BCC has so many tournaments. Okay, under 16, under 19, under 14 inide, under 16, under 19, under 21, under 23, under 25. They don't have time for state schools now. But I personally feel for women's cricket, it's very essential because we need to broad base it. The base has to get broadened. Avagle namage enhanced standards sigadu. When you have more players playing, competition will be more, and that will lead to players achieving higher standards. ಹೌದು, ಖಂಡಿತ. ಆಕ್ಚುಲಿ ವೀಕ್ಷಕರೇ, ಮೇಡಮ್ ಇವಾಗ ಹೇಳಿದ್ದು ಒಂದು ಸಿಚುಯೇಷನ್ ಅಲ್ಲಿ ಸಾಕಷ್ಟು ವಿಷಯನ ನಮ್ಮ ಮುಂದೆ ತಂದಿಟ್ರು. ನೀವು ಅಬ್ಸರ್ವ್ ಮಾಡಿದ್ರೋ ಇಲ್ವೋ, 2017 ವರ್ಲ್ಡ್ ಕಪ್ ರನ್ನರ್ಸ್ ಅಪ್ ಆಗಿದ್ದ ಟೀಮ್ ನ ಸೆಲೆಕ್ಷನ್ ಕಮಿಟಿನಲ್ಲಿ ಶಾಂತಾ ಮೇಡಮ್ ಅವ್ರು ಇದ್ರು. ಸೊ ಅದು ಒಂದು ಅವ್ರಿಗೆ ಕಿರೀಟ ಅಂತಾನೆ ಹೇಳ್ಬೋದು, ಬಿಕಾಸ್ ಅಂತ ಒಳ್ಳೆ ಟೀಮ್ ನ ಕಳ್ಸಿದ್ರು 2017 ವರ್ಲ್ಡ್ ಕಪ್ಗೆ. ಎರಡನೇದು, ಅವರು ಎಪಿಕ್ಸ್ ಕೌನ್ಸಿಲ್ ಅಲ್ಲಿ ಮೆಂಬರ್ ನಾನು ಅಂತ ಕೂಡ ಹೇಳಿದ್ರು. ಸೊ ಎಪಿಕ್ಸ್ ಕೌನ್ಸಿಲ್ ಏನಂದ್ರೆ, ಇಟ್ ಇಸ್ ಒನ್ ಆಫ್ ದ ಹೈಯೆಸ್ಟ್ ಗವರ್ನಿಂಗ್ ಬಾಡಿ BCCI ಅಲ್ಲಿ. ಎಲ್ಲೆಲ್ಲಿ ಮ್ಯಾಚ್ ಆಗ್ಬೇಕು, ಏನು ಒಂಥರ ರೋಡ್ ಮ್ಯಾಪ್ ಪ್ಲೇ ಮಾಡ್ತಾರಲ್ಲ, ದಟ್ ಇಸ್ ವಾಟ್ ಎಪಿಕ್ಸ್ ಕೌನ್ಸಿಲ್ ಇಸ್. ಕರೆಕ್ಟ್ ಮಾಡ್ಬೋದು ಮೇಡಮ್, ನಾ ಏನಾರ ತಪ್ಪು ಹೇಳ್ತಿದ್ರೆ ಅದ್ರಲ್ಲಿ. Governing board for cricket, which is inclusive of men and women. ಅಂದ್ರೆ ಈಗ ನೆಕ್ಸ್ಟ್ ಇಯರ್ ಏನ್ ಆಡ್ಬೇಕು, ನೆಕ್ಸ್ಟ್ 3 years ಏನ್ ಆಡ್ಬೇಕು, ಎಷ್ಟು ಪ್ಲಾನಿಂಗ್ ಮಾಡ್ಬೇಕು, ಯಾವ್ಯಾವ ತರ ನಾವು ಒಂದು ಇನ್ಫ್ರಾಸ್ಟ್ರಕ್ಚರ್ ಸೆಟ್ ಮಾಡ್ಕೊಡ್ಬೇಕು, ಕಮ್ಯುನಿಕೇಶನ್ ಹೆಂಗ್ ಮಾಡ್ಬೇಕು, ಸಾಕಷ್ಟು ಜವಾಬ್ದಾರಿ ಇರುತ್ತೆ ಒಂದು ಎಪೆಕ್ಸ್ ಕೌನ್ಸಿಲ್ ಅಲ್ಲಿ. ಸೊ ಮೇಡಮ್ ಅಲ್ಲಿ ಒನ್ ಆಫ್ ದ ಹೈಯೆಸ್ಟ್ ಪೊಸಿಷನ್ಸ್ ಇಟ್ಕೊಂಡಿದ್ದಾರೆ. ಸೊ ಕಂಗ್ರಾಚುಲೇಷನ್ಸ್ ಮೇಡಮ್, ಅದು ಒಂದು ಕೆಲಸ ಮಾಡ್ತಾ ಇರೋದಕ್ಕೆ ನೀವು. Thank you. Adral 2/3 so I have given it away to pandemic. ಯಾಕಂದ್ರೆ 3 ವರ್ಷದಲ್ಲಿ 2 ವರ್ಷ ಅದೇ ಆಗೋಯ್ತು. Which is I feel very sad because ನಾವು ಅನ್ಕೊಂಡಷ್ಟು ಸಾಧನೆ ಮಾಡಕ್ ಆಗ್ಲಿಲ್ಲ. ಸಾಕಷ್ಟು ಕೆಲಸ ಮಾಡಕ್ಕಿದೆ. ಬಟ್ ಅದೇ 19 ಸೆಪ್ಟೆಂಬರ್ ತನಕ ಇದೆ ನಂದು ಟರ್ಮು. ಫ್ರಮ್ 19 ಸೆಪ್ಟೆಂಬರ್ to 22 ಸೆಪ್ಟೆಂಬರ್ 3 ವರ್ಷದ ಟರ್ಮ್. But 2 ವರ್ಷ went down the drain. But then one thing is for sure, even BCCI is pretty receptive for women's cricket. ಈಗಲೂ ಅವರು ಒಂದು ಪ್ರೋತ್ಸಾಹ ಕೊಡ್ತಾ ಇದ್ದಾರೆ. ನಾವು ಹೇಳಿ ಸಲಹೆಗಳನ್ನೆಲ್ಲ ಒಳ್ಳೆತನದಲ್ಲಿ ಸ್ವೀಕರಿಸ್ತಾರೆ. ಆದ್ರೂ ಅವ್ರ ದೊಡ್ಡಸ್ಗೆ ನಮ್ದು ಒಂದು ದಾದಾಗಿರಿ ಅಂತಾನೆ ಹೇಳ್ಬೋದು. ಮೇಡಮ್, ಇನ್ನೊಂದು ಏನಂದ್ರೆ, ಸಾಕಷ್ಟು ಬಾರಿ ನಾವ್ ಈ ನ್ಯೂಸ್ ಆರ್ಟಿಕಲ್ಸ್ ಅಲ್ಲಿ ಓದ್ತೀವಿ, ಇವತ್ಗೂನು ಈ ವಿಷಯ ಒಂದು ಚರ್ಚೆ ಆಗ್ತಾನೆ ಇದೆ. ಏನಂದ್ರೆ ಸಂಭಾವನೆಯ ಡಿಫ್ರೆನ್ಸ್ ಬಿಟ್ವೀನ್ ಮೆನ್ಸ್ ಕ್ರಿಕೆಟ್ ಅಂಡ್ ವಿಮೆನ್ಸ್ ಕ್ರಿಕೆಟ್. ಅದು ಇವಾಗ ಮೆನ್ಸ್ ಕ್ರಿಕೆಟ್ ಅಲ್ಲಿ ಕ್ಯಾಟಗರಿ A+ ಪ್ಲೇಯರ್ಸ್ ಅವ್ರಿಗೆ ಬೇರೆ ತರಾನೇ ಒಂದು ಸಂಭಾವನೆ ಇದೆ, ವಿಮೆನ್ಸ್ ಕ್ರಿಕೆಟ್ಗೆನೆ ಬೇರೆ ತರ ಸಂಭಾವನೆ ಇದೆ.
ನಿಮ್ಮ ಒಂದು ಒಪಿನಿಯನ್ ಅಲ್ಲಿ ಇದು ಏನಿದು ಆ ಪ್ರಾಬ್ಲಮ್, ಯಾವ ತರ ಬ್ರಿಡ್ಜ್ ಮಾಡ್ಬೋದು? ಅಂಡ್ ನಿಮ್ಗೆ ಅನ್ಸತ್ತಾ ಎಲ್ಲಾರ್ಗು ಸಮಾನವಾಗಿ, ಬಿಕಾಸ್ ಅವರೂ ದಿನ ರಾತ್ರಿ ಬೆಳಗ್ಗೆ ಮಹಿಳೆಯರು ಕಷ್ಟ ಪಡ್ತಾನೆ ಇದ್ದಾರೆ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಅವರು ಇಂಡಿಯಾನ ರೆಪ್ರೆಸೆಂಟ್ ಮಾಡ್ತಾನೆ ಇದ್ದಾರೆ. ಸೊ ಏನು ಎಲ್ಲಿ ಅನ್ಸತ್ತೆ ನಿಮ್ಗೆ ನಾವ್ ಇದನ್ನ ಬ್ರಿಡ್ಜ್ ಮಾಡ್ಬೋದು ಅಂತ? ನೋಡಿ ಸರ್, ವಿಂಬಲ್ಡನ್ನೇ ತಗೊಳ್ಳಿ ಅಥವಾ ಎನಿ ಟೆನ್ನಿಸ್ ಟೂರ್ನಮೆಂಟ್ ಯಾವುದೇ ತಗೊಳ್ಳಿ, women don't get prize money equal to the men. There is a difference. Now, I don't want to go to that level. Namde togoli, namma men cricketers ge the top category A+ 7 koti is the annual contract. 7, 5, 3, 1. Nam women's ge 50 lakhs is the top. There used to be just 3 or 4 players. Now this year, 2 have been promoted. So there are 6 in the top category. 30 lakhs next to 10 lakhs innondu. Yathik ishtu vyathyasa? Now, before we start asking for more money, ನಾವು ಇಲ್ಲ ಕೊಡಿ ಅನ್ನಕ್ ಮುಂಚೆ ಬೇರೆ ತರ ನಾವು ನೋಡ್ಬೇಕಾಗತ್ತೆ. ಮಹಿಳೆಯರ ಕ್ರಿಕೆಟ್ ಇಂದ ಎಷ್ಟು ದುಡ್ಡು BCCI ಕಾಫರ್ಸ್ ಬಂದಿದೆ ಅಂತ ನಾವು ನೋಡ್ಬೇಕಾಗತ್ತೆ. ಅಡ್ವರ್ಟೈಸ್ಮೆಂಟ್ ಆತರ ನೀವು ಹೇಳ್ತಾ ಇರೋದು. ಬಟ್ ಏನು ಅಂದ್ರೆ ಈಗ ಒಳ್ಳೆ ಒಂದು ಸ್ಟಾರ್ಟ್ ಆಯ್ತು. ಲಾಸ್ಟ್ ಇಯರ್ IPL ದುಬೈಲ್ ಆಯ್ತು. ಹೌದು, IPL ವಿಮೆನ್ಸ್ ಚಾಲೆಂಜ್ ಅಂತ. ಅದ್ರಲ್ಲಿ they made a profit of 22 lakhs. Oh, which is nothing. I know that it sounds ridiculous, but point is that it's turned the corner, so it's likely to go up. So I personally feel equal pay status may not be a viable proposition in the near future, but the bridge can definitely be the gap can be bridged. It need not be so wide. ಅಷ್ಟು ವ್ಯತ್ಯಾಸ ಇರೋದು ಅಗತ್ಯ ಇಲ್ಲ. ಬಟ್ ಐ ಥಿಂಕ್ ಸಮಯನೇ ಇದಕ್ಕೆಲ್ಲ ಒಂದು ಪರಿಹಾರ. ಏನು ಅಂದ್ರೆ ಸಮಯ. ಟೈಮ್ ಇಸ್ ದಿ ಓನ್ಲಿ ಸೊಲ್ಯೂಷನ್ ಫಾರ್ ಆಲ್ ದಿಸ್. ಅಗ್ರಿ ಮೇಡಮ್, ಅಗ್ರಿ, ಖಂಡಿತ. ಐ ಮೀನ್ ನಾನ್ ಯಾತಕ ಪ್ರಶ್ನೆ ಒಂದ್ ಕೇಳ್ದೆ ಅಂದ್ರೆ, ಹೌದು ನೀವ್ ಹೇಳಿದ್ದು ಖಂಡಿತ ಕರೆಕ್ಟ್. ಇವಾಗ ವಿಮೆನ್ಸ್ ಕ್ರಿಕೆಟ್ ಇಂದ ಬರ್ತಾ ಇರೋ ರೆವೆನ್ಯೂ ಇಂದ ತಗೊಂಡು ಒಂದು ವಾಪಸ್ ಕೊಡೋ ರೀತಿ ಒಂದಿದೆ. ಬಟ್ ನನ್ಗೇನಂದ್ರೆ, ನಮ್ಮ ಮಹಿಳೆಯರು ಕೂಡ ಅಷ್ಟೇ ಕಷ್ಟಪಟ್ಟು ಪರಿಶ್ರಮ ಪಟ್ಟು ಬೆಳಗಿನ ಸಾಯಂಕಾಲ ಒಂದು ಕೋಚಿಂಗ್ ಮೈಂಡ್ ಸೆಟ್ ಅಲ್ಲಿದ್ದು ಮೆನ್ ಕ್ರಿಕೆಟ್ ಅವ್ರಿಗಿಂತ ಯಾವ್ದೇ ರೀತಿ ಕಮ್ಮಿಯಾಗಿ ಅವರು ಪ್ರಾಕ್ಟೀಸ್ ಮಾಡ್ತಾ ಇದಾರೆ ಅನ್ನೋ ಒಂದು ಭಾವನೆ ಅಂತೂ ಖಂಡಿತ ಇಲ್ಲ. ಸೊ ಆ ಒಂದ್ ನಿಟ್ಟಿನಲ್ಲಿ ನಾನ್ ಕೇಳಿದೆ ಅಷ್ಟೇ ಆ ಪ್ರಶ್ನೆನ. ಇವಾಗ ಒಂದೇ ಒಂದು ನಿಮ್ಮ ವೀಕ್ಷಕರಿಗೆ ಗೊತ್ತಿಲ್ಲದೆ ಇರೋ ವಿಷಯ ಇರ್ಬೋದು. ಈಗ ಇವರೆಲ್ಲ ಗೆದ್ಕೊಂಡ್ಬಂದ್ರೆ ಕೋಟಿ ಲೆಕ್ಕ ಮೆನ್ಸ್ ಕ್ರಿಕೆಟ್ಗೆ. ಇದೇ 1983 ವರ್ಲ್ಡ್ ಕಪ್ ಗೆದ್ಕೊಂಡ್ ಬಂದ್ರಲ್ಲ, ಅವ್ರಿಗೆಲ್ಲ ಮ್ಯಾಚ್ ಫೀಸ್ ಎಷ್ಟು ಗೊತ್ತಾ? 2,500 ರೂಪಾಯಿ. ಹೌದಾ? ಸೊ ದಿಸ್ ಇಸ್ ನಾಟ್ ಅವಾಗಿಂದಲ್ಲ ಅದು. ಇಟ್ಸ್ ಓನ್ಲಿ ಆಫ್ಟರ್ 91 ವೆನ್ ಗ್ಲೋಬಲೈಸೇಷನ್, ಇಂಡಿಯಾ ಈ ಎಕನಾಮಿಕ್ ರಿಫಾರ್ಮ್ಸ್ ಅದು ಇದು ಆಗಿ ಅವಾಗಿಂದ ದ ಪರ್ಚೇಸಿಂಗ್ ಪವರ್ ಇಂಡಿಯಾಲ್ ಜಾಸ್ತಿ ಆಯ್ತು ಜನಗಳಿಗೆ. ಆಮೇಲೆ in fact, I can tell you a player like Sunil Gavaskar, who's perhaps one of the best ever. Howdu. He wouldn't have earned that much from his playing days what the current cricketers earn in 1 year. In 1 year? I'm saying, so with time everything changes. ಏನು ಅಂದ್ರೆ ಅದಕ್ಕೆ ಒಂದೇ ಸೊಲ್ಯೂಷನ್ ಏನಂದ್ರೆ, ಈಗ ನಮ್ಮ ಭಾರತ ಸರ್ಕಾರ ಮಾಡಿದೆ ಡಿಫೆನ್ಸಿಗೆ ಮಾತ್ರ 1 rank 1 pay ಅಂತ. ಹೌದು ಹೌದು. ಪೆನ್ಷನ್ ಅಲ್ಲಿ ನೀವು ಯಾವಾಗೇ ರಿಟೈರ್ ಆಗಿರ್ಬೋದು. ಈಗ ರಿಟೈರ್ ಆಗಿದ್ದ ಜನರಲ್ಗೆ ಎಷ್ಟೋ, ಆಗ ರಿಟೈರ್ ಆಗಿ ಜನರಲ್ಗೆ ಆ ತರ ಬರೋ ತನಕ this will continue. Again, we cannot, it's like trying to compare Lala Amarnath with Virat Kohli. ಹೌದು ಹೌದು. ಕಂಪೇರ್ ಮಾಡಕ್ ಆಗಲ್ಲ, ಬಿಕಾಸ್ different eras, so we cannot compare like that.
ಹೌದು, ಇಲ್ಲ ಅದೊಂದು ಬಹಳ ಒಳ್ಳೆ ವಿಷಯ ಹೇಳಿದ್ರಿ. 1 ರ್ಯಾಂಕ್ 1 ಪೆನ್ಷನ್ ಆಗಿರ್ಬೋದು. ಪ್ರತಿ ವರ್ಷ ಇನ್ಫ್ಲೇಷನ್ ಆಗ್ತಾನೆ ಇದೆ ಮೇಡಮ್, ಖರ್ಚುಗಳು ಜಾಸ್ತಿ ಆಗ್ತಾನೆ ಇದೆ, ಬೆಲೆಗಳು ಮೇಲ್ ಏರ್ತಾನೆ ಇದೆ. ನೀವು ಅವಾಗ 500 ರೂಪಾಯಿ ಕೊಡ್ತಾ ಇದ್ರಿ ಅಂದ್ಬಿಟ್ಟು ಇವಾಗ್ಲೂ 500 ರೂಪಾಯಿ ಕೊಟ್ರೆ ಅದ್ರದ ಬೆಲೆ ಅಷ್ಟೇ ಇಲ್ಲ. ಸೊ ಹಾಗಾಗಿ ಈ ಒಂದು BCCI ಆಗಿರ್ಬೋದು, ಈ ತರದೆಲ್ಲ ನಿಮ್ಮಂತವ್ರು ಹೋಗಿ ಈ ತರ ಬೇಕು ಅಂತ ಅವ್ರ ಮುಂದೆ ಪಿಚ್ ಮಾಡಿದಾಗ ಅವ್ರು ನಿಮ್ ಮಾತು ಕೇಳ್ತಾರೆ ನೋಡಿ. ದಾದಾಗಿರಿ ಅಂತ ಹೇಳಿದ್ರಿ, ದಾದಾಗಿರಿ ಅಲ್ಲ, ಬಟ್ ನಿಮ್ ಮಾತಿನ ಬೆಲೆ ಕೊಟ್ಟು ಅವ್ರು ಮಾಡ್ತಾರಲ್ಲ, ಅದಕ್ಕೆ ಬಹಳ ಖುಷಿ ಅದು. ಇನ್ನೊಂದು ಪ್ರಶ್ನೆ ಇತ್ತು ಮೇಡಮ್, ನೀವು ಅಂತಾರಾಷ್ಟ್ರೀಯ ಕ್ರಿಕೆಟ್ ಅಲ್ಲಿ ರಿಟೈರ್ ಆದ್ರೂ ಕೂಡ ಕ್ರಿಕೆಟ್ ನ ಒಂದು ಸಂಬಂಧನ ಬಿಟ್ಟೇ ಇಲ್ಲ, ಆಯ್ತಾ? ಅಂದ್ರೆ ನಿಮ್ಮ ಎಂಟೈರ್ ಸರ್ವಿಸ್ ನ ಒಂದು ಕ್ರಿಕೆಟ್ಗೆ ಅಂತಾನೆ ಮುಡುಪಾಗಿಟ್ಬಿಟ್ಟಿದ್ದೀರಾ. ಸೊ ಇವತ್ತಿನ ಪೀಳಿಗೆನ ನೀವು ನೋಡಿದ್ರೆ, ಯಾರ್ಯಾರು ಕ್ರಿಕೆಟ್ ಆಡ್ತಾ ಇದಾರೆ, ನೀವು ವರ್ಲ್ಡ್ ಕಪ್ ಅಲ್ಲೂ ಇರ್ಬೋದು, ನಿಮ್ಗೆ ಎಷ್ಟ್ ಹೆಮ್ಮೆ ಆಗತ್ತೆ ಮೇಡಮ್? ನೀವು ಹಾಕೊಟ್ಟಿರೋ ಈ ಬುನಾದಿ, ಅವಾಗ್ಲೇ ಫೌಂಡೇಶನ್ ಅಂದ್ರಿ, ಈ ಪರಿಶ್ರಮ ಇವತ್ತಿನ ಮಹಿಳಾ ಕ್ರಿಕೆಟ್ ಅಂದ್ರೆ ತಪ್ಪಾಗಲ್ಲ. ಸೊ ಇವತ್ತು ಮುಂದಿನ ಪೀಳಿಗೆ ಆಗಿರ್ಬೋದು, ಇವತ್ತಿನ ಪೀಳಿಗೆ ಆಗಿರ್ಬೋದು, ಅವ್ರನ್ನೆಲ್ಲ ನೋಡಿದ್ರೆ ನಿಮ್ಗೆ ಎಷ್ಟ್ ಖುಷಿ ಆಗತ್ತೆ, ಎಷ್ಟ್ ಹೆಮ್ಮೆ ಆಗತ್ತೆ, ಅಥವಾ ಇನ್ನೇನಾರ ಇದ್ಯಾ ಮಾಡೋ ಅಷ್ಟು ನಮ್ಗೆ? ಖಂಡಿತವಾಗ್ಲು. ಯಾಕೆಂದ್ರೆ ಸ್ವಾರ್ಥ ಇದ್ರೆ ಏನು ಸಾಧಿಸಕ್ಕಾಗಲ್ಲ ಜೀವನದಲ್ಲಿ. ಏನಿದ್ರು ಇದೆಲ್ಲ ನಾನು ಅಮ್ಮ ಅಕ್ಕಯಿಂದ ಕಲ್ತಿರೋದು. ಯಾವ್ದು ಸಾಕಷ್ಟು ಜನಕ್ಕೆ ಸಹಾಯ ಮಾಡಕ್ ನಮ್ ಕೈಲಿ ಆಗಿದ್ದು ಮಾಡಿದ್ರೇನೆ ನಮ್ಮ ಸಂತೋಷ. ಆದ್ರಿಂದ ಇದು ಒಂದು ಗೊತ್ತಿಲ್ದೇ ಇರೋ ವಿಷಯ. ನಾನು 73ರಿಂದ 94 ತನಕ ಆಡಿದೆ ಕ್ರಿಕೆಟ್. 21 ವರ್ಷದಲ್ಲಿ ಒಂದು ಪೈಸಾ ಕ್ರಿಕೆಟ್ ಇಂದ ನಂಗೆ ಬರ್ಲಿಲ್ಲ. ಫಾರ್ಚುನೇಟ್ಲಿ ನನಗ್ ಬೇರೆ ಕೆಲಸ ಕೆನರಾ ಬ್ಯಾಂಕ್ ಅಲ್ಲಿ ಸೇರಿದೆ. ಅದಾದ್ಮೇಲೆ ಅಲ್ಲಿ ಜನರಲ್ ಮ್ಯಾನೇಜರ್ ಆಗಿ ರಿಟೈರ್ ಆದೆ. ಅದು ನನ್ನ ಪ್ರಯತ್ನದಿಂದಾಗಿ. ಬರೀ ಕ್ರಿಕೆಟ್ ನಂಬ್ಕೊಂಡು ಆ ಕಾಲದಲ್ಲಿ ಯಾವ್ದೇ ನಂಬ್ಕೊಂಡು ಬಾಳಕ್ ಆಗ್ತಿರ್ಲಿಲ್ಲ ಆ ಕಾಲದಲ್ಲಿ. ಇವಾಗ ಸಾಧ್ಯತೆ ಇದೆ. ಯಾಕೆಂದ್ರೆ ಅವ್ರಿಗೆ ಮ್ಯಾಚ್ ಫೀಸ್ ಎಷ್ಟೇ ಆಗಿ 20,000 40,000 ಏನೋ ಬರ್ತಾ ಇರುತ್ತೆ. ಅಂಡ್ ಈಗ ನೋಡಿ 50 ಲಕ್ಷ ಕಾಂಟ್ರಾಕ್ಟೆಡ್ ಪ್ಲೇಯರ್ಸ್, 30 ಲಕ್ಷ 10 ಲಕ್ಷ. ಸೊ ಸಮಥಿಂಗ್. ಅದಲ್ಲದೆ BCCI ಒಂದು ವಿಚ್ ಐ ಆಮ್ ಆಲ್ಸೋ ಒನ್ ಆಫ್ ದ ಬೆನಿಫಿಷರೀಸ್, ಟೆಸ್ಟ್ 5 ಟೆಸ್ಟ್ ಆಡಿ 10 ಆಡಿದ್ರು 20 ಅದ್ಮೇಲೆ ಒಂದು ಪೆನ್ಷನ್ ಗ್ರಾಟಿಸ್ ತರ ಕೊಡ್ತಾರೆ. ಬರೀ ಡೊಮೆಸ್ಟಿಕ್ ಕ್ರಿಕೆಟ್ ಕೊಡ್ತಾ ಇಲ್ಲ, ಮೆನ್ಗೆ ಡೊಮೆಸ್ಟಿಕ್ ಕ್ರಿಕೆಟ್ಗೂ ಕೊಡ್ತಾ ಇದ್ದಾರೆ. ನಮ್ದಿನ್ನ ಸ್ಕೀಮ್ ಫಾರ್ಮುಲೇಟ್ ಆಗಿಲ್ಲ. ಬಟ್ ಆವಾಗ ಆಡಿದ್ದು ಅದ್ರ ಫಲ ಈಗೇನೋ ಸಣ್ಣ ಮಟ್ಟಿಗೆ ಒಂದು ಬರ್ತಾ ಇದೆ. ಸೊ ನಾನು ಯಾವಾಗ್ಲೂ ಅದೇ ಹೇಳೋದು, ದುಡ್ಡು ಒಂದಕ್ಕೆ ನಾವು ಆಡಿದ ಪ್ಯಾಷನ್. ಐ ಸ್ಟಿಲ್ ಸೇ that's the word I would like to use even now. It's the passion that drives us to do more. Whatever possible, we want to do it. ಖಂಡಿತ. ವೀಕ್ಷಕರೇ, ಇನ್ನೊಂದು ವಿಷಯ ಹೇಳ್ಬೇಕು. ನಾನು ಅದೇ ಮೇಡಮ್ ಬಗ್ಗೆ ರಿಸರ್ಚ್ ಮಾಡ್ತಾ ಇರ್ಬೇಕಾದ್ರೆ ಸಾಕಷ್ಟು ಜನ ಹೇಳಿದ್ದಾಗಿರ್ಬೋದು, ಆರ್ಟಿಕಲ್ ಅಲ್ಲಿ ಬರ್ದಿದ್ದಾಗಿರ್ಬೋದು, ಇವಾಗ ಟೂರ್ಗಳು ಬೇಕು ಅಂದ್ರೆ ಮೇಡಮ್ ತಂದ್ಕೊಡ್ತಾರೆ, ಮಾತಾಡ್ತಾರೆ, ಮುಂದೆ ಹೋಗಿ ಮುನ್ನುಗ್ಗಿ ನಮ್ಗೆ ಆಟ ಆಡಕ್ಕೆ ಆಪರ್ಚುನಿಟಿಗಳು ಕೊಡ್ತಾರೆ, ಚಾನ್ಸ್ಗಳು ಕೊಡ್ತಾರೆ. ಮೇಡಮ್ ಆಡೋ ಒಂದ್ ಮಾತ್ಗೆ ಬಹಳಷ್ಟು ಬೆಲೆ ಇದೆ ಒಂದು ಎಂಟೈರ್ ಕ್ರಿಕೆಟ್ ಹೈರಾರ್ಕಿನಲ್ಲಿ. ಸೊ ಹಾಗಾಗಿ ಇವತ್ತು ಆಪರ್ಚುನಿಟೀಸ್ ಗಳಿಗೆ ಯಾವ್ದೇ ರೀತಿ ಕುಂದಿಲ್ಲ ಅಂತ ಒಂದ್ ಹೇಳಿದ್ರೆ ತಪ್ಪಾಗಲ್ಲ. ಮೇಡಮ್, ಏನಿದು, ಯಾವ ತರ ನೀವು ಈ ರಿಲೇಶನ್ಶಿಪ್ ನ ಬೆಳೆಸ್ಕೊಂಡಿದ್ರ ಈ ಕ್ರಿಕೆಟ್ ಅಲ್ಲಿ? ನಿಮ್ಗೆ ಇಷ್ಟು ಗೌರವ ಕೊಡ್ತಾರೆ, ಅದ್ ಹೆಂಗ್ ಸಾಧ್ಯ ಆಯ್ತು ಮೇಡಮ್? ನಿಮ್ಮ ಒಂದು ಈ ಸ್ಟ್ಯಾಚರ್ ಈ BCCI ಅಲ್ಲಿ ಆಗಿರ್ಬೋದು, ಒಂದ್ ಕ್ರಿಕೆಟ್ ಆರ್ಗನೈಸೇಷನ್ ಅಲ್ಲಿ ಆಗಿರ್ಬೋದು, ಅದನ್ನ ಹೆಂಗ್ ಸಂಭಾಳಿಸಿದ್ರಿ ಅಂತ? ನಾನು ನಿಜವಾಗ್ಲೂ ನೀವ್ ಹೇಳೋದ್ ಕೇಳಿಸ್ಕೊಂಡ್ರೆ ಅದ್ ನಿಜನ ಅನ್ಸುತ್ತೆ. ಸಂತೋಷ. ಗೌರವ ಕೊಟ್ರೆ ನಂಗೆ ಸಂತೋಷನೇ. ಆದ್ರೆ ಸ್ವಾರ್ಥಕ್ ನಾ ಇದುವರೆಗೂ ನನಗ್ ಇದ್ ಕೊಡಿ ಅಂತ ಯಾವತ್ತು ಕೇಳಿಲ್ಲ ನೋಡಿ. ಆದ್ರಿಂದ ಯಾವುದೇ ಒಂದು ಹೆಸಿಟೇಷನ್ ಇಲ್ದೆ ಕೇಳಬಲ್ಲೆ ನಾನು. ಯಾತಕ್ಕೆ ಅಂದ್ರೆ ನಾನೇನ್ ನನಗೋಸ್ಕರ ಕೇಳ್ಕೊಂತ ಇಲ್ವಲ್ಲ. ಸೊ ಆಟಕ್ಕೋಸ್ಕರ ಅದನ್ನ ಅವ್ರಗಳಿಗೂ ತಿಳ್ಕೊಂಡು ಅದನ್ನ ಮೆಚ್ತಾರೆ. ಇನ್ಫ್ಯಾಕ್ಟ್ ಮೀಟಿಂಗ್ಸ್ ಅಲ್ಲೇ ಹೇಳ್ತಾರೆ, ಸಜೆಷನ್ಸ್ ಎಲ್ಲ ಕೊಟ್ಟಿದ್ ಚೆನ್ನಾಗಿದೆ ಅದು ಇದು. ಅದೇನ್ ನನ್ ನಿಜವಾಗ್ಲೂ ದೊಡ್ಡ ವಿಷಯ ಅಂತ ಹೇಳ್ಕೊಳಕ್ ಇಷ್ಟ ಇಲ್ಲ. ಆದ್ರೆ ಈಗ ಯಾರೇ ನನ್ ಜಾಗದಲ್ಲಿ ಇದ್ರು ಅದ್ ಮಾಡ್ತಾರೆ, ಅವ್ರ ಮಾತನ್ನ ಕೇಳ್ತಾರೆ ಅನ್ನೋ ನಂಗೆ ಒಂದು ಭರವಸೆ ಇದೆ. ಅಯ್ಯೋ, ದೊಡ್ಡ ಮಾತು ಮೇಡಮ್. ಇಲ್ಲ ಅಂದ್ರೆ
ನಮ್ಮ ಭಾವನೆ ಏನಂದ್ರೆ ನೀವು ಅಷ್ಟ ಕಷ್ಟಪಟ್ಟು ಆ ಕ್ರಿಕೆಟ್ಗೆ ನಿಮ್ ಜೀವನವನ್ನ ಮುಡಿಪಾಗಿಟ್ಟು ಕೋಚ್ ಆಗಿರ್ಬೋದು, ಸೆಲೆಕ್ಟರ್ ಆಗಿರ್ಬೋದು, ಕ್ರಿಕೆಟಿನ ಹಿತಾಸಕ್ತಿಗೆ ನೀವು ಕೆಲಸ ಮಾಡ್ತಾ ಇದ್ದೀರಲ್ಲ, ಆ ಒಂದು ಬೆಲೆ ಕೊಟ್ಟು ನಿಮ್ಮ ಒಂದು ಸ್ಥಾನ ಇಷ್ಟು ಮೇಲಕ್ಕಿದೆ ಅನ್ನೋ ಒಂದು ಭಾವನೆ ಅಷ್ಟೇ. ಕೊನೆಯದಾಗಿ ಮೇಡಮ್, ಕಾರ್ಯಕ್ರಮ ಮುಗಿಸೋದಕ್ಕಿಂತ ಮುಂಚೆ ಈ ಕಾರ್ಯಕ್ರಮನ ನಮ್ಮ ಗ್ಲೋಬಲ್ ಕನ್ನಡಿಗರು ಎಲ್ಲಾ ಕಡೆಯಿಂದ ನೋಡ್ತಾ ಇರ್ತಾರೆ. ಅವ್ರಿಗೇನಾರ ಒಂದ್ ಸಂದೇಶ ಇದೆಯಾ ನಿಮ್ಗೆ ಹೇಳಕ್ಕೆ? ನಾನು ನಮ್ಮ ಕಾಲದಲ್ಲೇ ಶುರುವಾದಾಗ್ಲೇ ಇಲ್ಲಿ 3 ಅಸೋಸಿಯೇಷನ್, ಅವಾಗಿನ್ನ ಆಡಕ್ಕೊಂದ್ 30-40 ಹುಡುಗಿರು ಇರ್ಲಿಲ್ಲ. ಎಲ್ಲರಿಗೂ ಅಧಿಕಾರ ಬೇಕು. ಕರ್ನಾಟಕ ಸ್ಟೇಟ್ ವಿಮೆನ್ಸ್ ಕ್ರಿಕೆಟ್ ಅಸೋಸಿಯೇಷನ್ ಅಂತ 2, ಕರ್ನಾಟಕ, ಆಮೇಲೆ ಲೇಡೀಸ್ ಕ್ರಿಕೆಟ್ ಅಂತ, ವಿಚ್ ಫೈನಲಿ ಇವೆರಡು ಬಂದು ಇಲ್ಲಿ ಮರ್ಜ್ ಆಗೋಯ್ತು. ನಾನ್ ಹೇಳೋದಿಷ್ಟೇ, ಈಗ ನಿಮ್ಮಲ್ಲೂ ನಾನು ಸುದ್ದಿ ಬಂತು, USA ಕ್ರಿಕೆಟ್ ಅಲ್ಲೂ 2-3 ಬೇರೆ ಬೇರೆ ಫ್ಯಾಕ್ಷನ್ಸ್ ನಡೀತಿದೆ ಅಂತೆ. ಏನು ನಾವು ಎಲ್ಲಾರು ಒಟ್ಟಿಗೆ ಸೇರ್ ಮಾಡಿದ್ರೇನೆ ಏನಾದ್ರು ಸಾಧಿಸಕ್ ಸಾಧ್ಯ. ನಾವು ನಿಮ್ ಕಾಲ ಎಳಿತೀವಿ, ನೀವ್ ನಮ್ ಕಾಲ ಎಳಿವಿ ಅಂದ್ರೆ ಬರೀ ಕಾಲ ಎಳಿತಾ ಕುತ್ಕೋಬಹುದು ಹೊರತು ಸಾಧನೆಗಳಿರಲ್ಲ. ನಾ ಇಷ್ಟ ಕೇಳೋದು, ದೇಶದ ವಿಷಯ ಬಂದಾಗ ಭಾಷೆ, ಮತ, ಜಾತಿ ಇದ್ಯಾವ್ದು ಬಿಟ್ಬಿಡಿ, ಇವೆಲ್ಲ ಸೆಕೆಂಡ್ರಿ ಆಗೋಗುತ್ತೆ. ಖಂಡಿತವಾಗ್ಲೂ ದೇಶನೇ ಹೆಚ್ಚಾಗಿರೋದು. ಅದೇ ರೀತಿ ಹೇಳ್ಬೇಕು ಅಂದ್ರೆ ಎಲ್ಲೆಲ್ಲಿ ನೋಡಿ, ನಾನು ಸುಮಾರು ಇಂಗ್ಲೆಂಡ್, ನ್ಯೂಜಿಲೆಂಡ್, USA ಬಂದಿದ್ದೀನಿ, ವೆಸ್ಟ್ ಇಂಡೀಸ್, ಎಲ್ಲೋದ್ರು ಇಲ್ಲಿ ಇವ್ರದೊಂದ್ ಕನ್ನಡ ಕೂಟ, ಅಲ್ಲೊಂದ್ ಕನ್ನಡ ಕೂಟ ಹಂಗಿರುತ್ತೆ. ನಾಟ್ ನೆಸೆಸರಿ ಕನ್ನಡ, ಈವನ್ ಅದರ್ ಲ್ಯಾಂಗ್ವೇಜಸ್. ನಾವೆಲ್ಲ ಯಾವತ್ತು ಒಟ್ಟಿಗೆ ಸೇರಿ ಕಾಮನ್ ಅಜೆಂಡಾ ಇಟ್ಕೊಂಡು ನಡೆಸ್ತೀವೋ ಅವತ್ತಿಗೆ ನಮ್ಮ ಸಾಧನೆ, ನಮ್ಮ ಒಂದು ಗೋಲ್ಸ್ ನಾವು ಅಚೀವ್ ಮಾಡಕ್ಕಾಗೋದು. ಖಂಡಿತ ಬಹಳ ಒಂದು ಒಳ್ಳೆ ವಿಷಯ ಹೇಳಿದ್ರಿ ಮೇಡಮ್. ಒಂದು ಯೂನಿಟಿ ಆಗಿರ್ಬೇಕು. ಆ ಕನ್ನಡ ಈ ಕನ್ನಡ ಕೂಟ ಅನ್ನೋದಕ್ಕಿಂತ ಎಲ್ಲಾರು ಒಟ್ಟಿಗೆ ಒಂದು ದೇಶದ ಹಿತಕ್ಕೆ ನಾವು ಕೆಲಸ ಮಾಡ್ಬೇಕು ಅಂತ ಒಂದು ಬಹಳ ಒಳ್ಳೆ ಮಾತು ಹೇಳಿದ್ರಿ. ಥ್ಯಾಂಕ್ ಯು ಸೋ ಮಚ್. ಇವಾಗ ಬೆಂಗಳೂರು ವಾಯ್ಸ್ ತಂಡದವರು ವಿಡಿಯೋನ ಆನ್ ಮಾಡ್ಕೋಬೇಕು ಅಂತ ಕೇಳ್ಕೊತೀನಿ. ಬೆಂಗಳೂರು ವಾಯ್ಸ್ ತಂಡದವರೇ ಆದ ನಮ್ಮ ಗೋಪಿ ಅವರು ಒಂದೆರಡು ಮಾತುಗಳನ್ನ ಹೇಳ್ಬೇಕು ಅಂತ ಕೂಡ ಕೇಳ್ಕೊತೀನಿ. ಖಂಡಿತ ಮೇಡಮ್, ಥ್ಯಾಂಕ್ ಯು ಸೋ ಮಚ್. ನೀವು ನಮ್ ಜೊತೆ ಬಂದು ವುಮೆನ್ಸ್ ಕ್ರಿಕೆಟ್ ಹಾದಿ ಎಷ್ಟು ಚೆನ್ನಾಗಿ ನಮ್ಮ ಹತ್ರ ಹಂಚ್ಕೊಂಡ್ರಿ. ಆ ಕಷ್ಟ ದಿನಗಳಿಂದ ನಮ್ಗೇನಂದ್ರೆ ವುಮೆನ್ಸ್ ಕ್ರಿಕೆಟ್ ಅಂತಂದ್ರೆ ಹಾನೆಸ್ಟ್ಲಿ ಶಾಂತಾ ರಂಗಸ್ವಾಮಿ ಅವ್ರ ಒಬ್ರೆ ಲೆಜೆಂಡ್ ನಮ್ಮ ಕಣ್ಮುಂದೆ ಬರ್ತಾ ಇದ್ದಿದ್ದು. ಆನಂದ ಸಾಧೆ ಹೇಳಿದ್ರು. ನೀವು ಎಷ್ಟು ವಿಷಯಗಳು ಹೇಳಿದ್ರಿ ಅಂದ್ರೆ ಮೇಡಮ್, ನಾವು ಒಂಥರ ದುಡ್ಡಿಗೆ ಆಡೋದಕ್ಕಿಂತ ಹೆಚ್ಚಾಗಿ ಪ್ಯಾಷನ್ಗೆ ಆಡ್ತಾ ಇದ್ವಿ. ಆಮೇಲೆ ನಿಮ್ಮ ಫೌಂಡೇಶನ್ ಕೊಟ್ಟಿದ್ರಲ್ಲ ಮೇಡಮ್, ಇವತ್ತು ನಮ್ಮ ವುಮೆನ್ಸ್ ಕ್ರಿಕೆಟ್ ಟೀಮ್ ಒನ್ ಆಫ್ ದ ಫ್ರಂಟ್ ರನ್ನರ್ ಟೀಮ್ ಅಂತಾನೆ ಹೇಳ್ಬೋದು. ಟಾಪ್ 4 ಟಾಪ್ 5 ಒಳಗಡೆ ಇದ್ದಾರೆ. ಅದೆಲ್ಲ ನಿಮ್ಮ ಒಂದು ಫೌಂಡೇಶನ್ ಹಾಕೊಡೋದಕ್ಕೆ ಇವತ್ತು ನಮ್ಮ ವುಮೆನ್ಸ್ ಟೀಮ್ ಒಂದು ಒಳ್ಳೆ ಅಚೀವ್ ಮಾಡ್ತಾ ಇದ್ದಾರೆ. ಇನ್ನು ನಿಮ್ಮ ಒಂದು ಅಪೆಕ್ಸ್ ಒಂದು ಕೌನ್ಸಿಲ್ ಮೆಂಬರ್ ಆಗಿರೋದ್ರಿಂದ, ನಿಮ್ಮ ಒಂದು ಪ್ರಯತ್ನದಿಂದ ಖಂಡಿತ ವುಮೆನ್ಸ್ ಟೀಮ್ ಇನ್ನು ಮೇಲೆ ಹೋಗುತ್ತೆ ಅನ್ನೋದು ನಮ್ಮ ಆಶಯ ಮೇಡಮ್. ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಸೇವೆ ನಮ್ಮ ಟೀಮಿಗೆ ಖಂಡಿತ ಹೀಗೆ ನಡೀತಾ ಇರಲಿ ಅಂತ ನಮ್ಮೆಲ್ಲರ ಆರೈಕೆ ಮೇಡಮ್. ಥ್ಯಾಂಕ್ ಯು. ಇಸ್ ಇಟ್ ಸ್ಟಿಲ್ ಗೋಯಿಂಗ್ ಲೈವ್? ಎಸ್ ಮೇಡಮ್, ಇವತ್ತಿನ ಕಾರ್ಯಕ್ರಮ ವೀಕ್ಷಕರೇ ಎಲ್ಲಾರ್ಗೂ ಇಷ್ಟ ಆಗಿದೆ ಅಂತ ತಿಳ್ಕೊತೀನಿ. ಥ್ಯಾಂಕ್ ಯು ಸೋ ಮಚ್ ಶಾಂತಾ ರಂಗಸ್ವಾಮಿ ಅವರೇ, ನಮ್ ಜೊತೆಗೆ ನಿಮ್ಮ ಈ ಅಮೂಲ್ಯವಾದ ಟೈಮ್ ನ ಸ್ಪೆಂಡ್ ಮಾಡಿದ್ದಕ್ಕೆ. ಸ್ನೇಹಿತರೆ, ನಾವು ಯೂಟ್ಯೂಬ್, ಫೇಸ್ಬುಕ್ ಮತ್ತೆ ಇನ್ಸ್ಟಾಗ್ರಾಮ್ ಅಲ್ಲಿ ಕೂಡ ಇದ್ದೀವಿ. ಫಾಲೋ ಅಂಡ್ ಶೇರ್ ಮಾಡೋದನ್ನ ಮರಿಬೇಡಿ. ಮುಂದಿನ ವಾರ ಇದೇ ಸಮಯಕ್ಕೆ ಇದೇ ಜಾಗದಲ್ಲಿ ಮತ್ತೊಮ್ಮೆ ಭೇಟಿ ಆಗೋಣ ಮತ್ತೊಬ್ಬ ಸಾಧಕರೊಂದಿಗೆ. ಅಲ್ಲಿವರೆಗೂ ನಿಮ್ ಹೃದಯದಲ್ಲಿ ರಾರಾಜಿಸ್ತಿರ್ಲಿ ಬೆಂಗಳೂರು ವಾಯ್ಸ್. ಲಿಸನ್ ಟು ಯುವರ್ ಹಾರ್ಟ್. ಗೆಳೆಯನ ಹೃದಯದ ಮಾತೊಂದ, ಬಿಚ್ಚಿಡು ಬಚ್ಚಿಟ್ಟ ಮನದ ಕನಸೊಂದ. ಹಿಂದೆ ಸಮಯ ಮುಂದೆ ಇಡಲು ನಮ್ಮ ಹೆಜ್ಜೆಯ ನಿನ್ನ ಸಾಹಸ ರಥಕ್ಕೆ ಸಾರಥಿಯಾಗಿ ಮುನ್ನಡೆಸಿದೆ. ನಿನ್ನ ಬಾನಂಗಳ ಕೆಳಗೊಯ್ಯುವ ರೆಕ್ಕೆಯಾಗಿ ಕೂಡಿದೆ ಬೆಂಗಳೂರು.
Bengaluru Voice. Bengaluru Voice. Listen to your heart.